ॐ शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। गुरुब्रह्मा गुरु विष्णु गुरुदेवो महेश्वरः गुरुसाक्षात् परब्रह्म तस्मै श्री गुरवे नमः। तस्मै श्री गुरवे नमः। ॐ शान्ति शान्ति शान्तिः। श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि। ஸ்ரீரங்கத்தூப்புல் திருவேங்கடமுடையான் பாரன்மற் சொன்ன பழமொழியுள் ஊரொன்னுத்தானேயமையாதோ தாரணியில் வாழ்வார்க்கு வானேர ಓಮಳವಂ வாழ்வு. ಎಲ್ಲರಿಗೂ ನಮಸ್ಕಾರ. ಗೀತಾರ್ಥ ಸಂಗ್ರಹ ನೋಡ್ತಾ ಇದ್ವಿ. ಇವತ್ತು ಕ್ಲಾಸಿಗೆ ಹೋಗೋಕ್ ಮುಂಚೆ ನಾನು ಕೆಲವು ಅನೌನ್ಸ್ಮೆಂಟ್ ಮಾಡಬೇಕು. ಅದೇನಂದ್ರೆ ಏನಿಲ್ಲ, ಕ್ಲಾಸ್ ಸಂಬಂಧಪಟ್ಟಿದ್ದೇನೆ. ಕೆಲವರಿಗೆ ಈ FCC ಬಗ್ಗೆ ಇನ್ನೂ ಡೌಟೇ ಇದೆ. ನೋಡಿ, ಏನಿಲ್ಲ, ನಾವು ಕೊಟ್ಟಿರೋ ಒಂದು ಲಿಂಕ್ಗೆ ನೀವು ಎವ್ರಿ ಡೇ ಕ್ಲಾಸ್ ಟೈಮ್ಗೆ ಲಾಗಿನ್ ಆದರೆ ಅದರಲ್ಲಿ ನಿಮ್ಮ ಕ್ಲಾಸ್ ಕರೆಕ್ಟಾಗಿ ಬರ್ತಾ ಇರುತ್ತೆ. ನೀವು ಒಂದು ವೇಳೆ ಕ್ಲಾಸ್ ಟೈಮ್ಗೆ ಲಾಗಿನ್ ಆಗಿಲ್ಲ ಅಂತ ಹೇಳಿದ್ರೆ ಅವಾಗ ರೆಕಾರ್ಡಿಂಗ್ ಮಾತ್ರ ವಸುದೇವ ಕುಟುಂಬದಲ್ಲಿ ಹಾಕ್ತೀವಿ, ಬಟ್ ಅದು 1-2 ದಿವಸ ಮಾತ್ರ ಇರುತ್ತೆ ಅಷ್ಟೇನೆ. ಆಮೇಲೆ ಹೊಟ್ಟೋಗುತ್ತೆ, ಮೆಮರಿ ಇರೋದಿಲ್ಲ, ಹೊಟ್ಟೋಗುತ್ತೆ. ಸೊ ಅಷ್ಟರಲ್ಲಿ ನೀವು ನೋಡ್ಕೋಬೇಕು. ಅಕಸ್ಮಾತ್ ಹಂಗೆ ನೋಡೋಕ್ಕಾಗಲಿಲ್ಲ ಅಂದರೆ ಒಂದು ಯೂಟ್ಯೂಬ್ ಲಿಂಕ್ ಆಲ್ರೆಡಿ ಚಿತ್ರ ಕೊಟ್ಟಿದ್ದಾರೆ. ನಾನು ಅನೇಕವಾಗಿ ಗಮನಿಸಿರೋದು, ಯಾರು ಮಿಸ್ ಮಾಡಿದ್ರೆ ಕ್ಲಾಸಲ್ಲಿ ಒಂದು 5-6 ಜನ ಮಾತ್ರನೇ ಫಾಲೋ ಮಾಡ್ತಾರೆ, ಬಾಕಿ ಯಾರು ಹಳೆ ಕ್ಲಾಸೆಲ್ಲ ಅಟೆಂಡ್ ಮಾಡ್ದಂಗೆ ನನಗೆ ಗೊತ್ತಿಲ್ಲ. ಒಂದು ವೇಳೆ ನಿಮಗೆ ಬೇಕು ಅಂದರೆ ಅದಕ್ಕೆ ಸಪ್ರೇಟ್ ಯೂಟ್ಯೂಬ್ ಚಾನೆಲ್ ಬೇರೆ ಮಾಡಿದ್ದೀವಿ ನಾವು ಕ್ಲಾಸಿಗೆ ಅಂತ. ಅದರಲ್ಲಿ ನೀವು ನೋಡ್ಕೋಬೋದು. ಆದರೆ ನನ್ನ ಪ್ರಕಾರ ಏನಪ್ಪ ಅಂತ ಹೇಳಿದ್ರೆ, ಆದಷ್ಟು ಕ್ಲಾಸ್ ಟೈಮ್ಗೆ ನೀವು ಲಾಗಿನ್ ಮಾಡ್ಕೊಳ್ಳಿ. ಯಾಕೆಂತ ಹೇಳಿದ್ರೆ ಸಮಕ್ಷಮದಲ್ಲಿ ಕ್ಲಾಸ್ ಕೇಳಿದ್ರೆ ಅದು ಬೇರೆ ಥರ, ಆಮೇಲೆ ಕೇಳ್ತೀವಿ ಮಾಡ್ತೀವಿ ಅಂದರೆ ಅದ್ರ ಅಷ್ಟು ಸೀರಿಯಸ್ನೆಸ್ ಇರಲ್ಲ. ಯಾಕಂದರೆ ಆಮೇಲೆ ನೀವು ಏನೋ ಕೇಳ್ತಾ ಇದ್ರೂ ಡಿಸ್ಟರ್ಬ್ ಮಾಡ್ತಿರ್ತಾರೆ. ನೀವು ಕ್ಲಾಸ್ ಟೈಮಲ್ಲಿ ನೀವು ಲಾಗಿನ್ ಆಗಿದ್ದಾರೆ ಅಂದರೆ, ಓ ಅಮ್ಮ ಕ್ಲಾಸಲ್ಲಿ ಇದ್ದಾರೆ, ಡಿಸ್ಟರ್ಬ್ ಮಾಡಬಾರ್ದು ಅಂತ ಮನೆಯವರು ಡಿಸ್ಟರ್ಬ್ ಮಾಡಲ್ಲ. ಇದು ನನ್ನ ಪರ್ಟಿಕ್ಯುಲರ್ ಎಕ್ಸ್ಪೀರಿಯನ್ಸು. ಅದರಿಂದ ಆದಷ್ಟು ಕ್ಲಾಸ್ ಟೈಮಲ್ಲಿ ಆ ಟೈಮಲ್ಲಿ ನೀವು ಲಾಗಿನ್ ಮಾಡಿದ್ರೆ ಉತ್ತಮ. ಹಂಗೆ ಒಂದು ವೇಳೆ ಆಗದೆ ಹೋದರೆ ಅದು ಒಂದು 2 days ಇರುತ್ತೆ ಅಷ್ಟೇ ರೆಕಾರ್ಡಿಂಗು. ಯಾಕಂದರೆ ಅದಾದಮೇಲೆ ಇಲ್ಲಿ ಮೆಮರಿ ಕಡಿಮೆ ಇರೋದ್ರಿಂದ ಅದನ್ನು ಎರೇಸ್ ಮಾಡಿಬಿಡ್ತೀವಿ ನಾವು. ಎರೇಸ್ ಮಾಡಿದ್ರೇ ಇವತ್ತಿನ ಕಾರ್ಯಕ್ರಮ ನಾವು ಅದನ್ನು ರೆಕಾರ್ಡ್ ಮಾಡೋಕ್ಕಾಗತ್ತೆ. ಆ ಥರ ಹಂಗೂ ಒಂದು ಪಕ್ಷ ಅದು ನಿಮ್ಗೆ ಸಿಗಲಿಲ್ಲ ಅಂತ ಹೇಳಿದ್ರೆ, ಅವರು ಒಂದು ಯೂಟ್ಯೂಬ್ ಮಾಡಿದ್ದಾರೆ ಕ್ಲಾಸ್ ರೂಮ್ಗೆ ಅಂತಲೇ. ಅದರಲ್ಲಿ ನೀವು ಹೋಗಿ ಲಾಗಿನ್ ಮಾಡ್ಬೋದು. ಹಳೆ ಪಾಠ ಹೊಸ ಪಾಠ ಎಲ್ಲ ಯಾರಿಗೆ ಆಸಕ್ತಿ ಇದೆಯೋ ಅದನ್ನೇ ನೋಡ್ಬೋದು. ಸೊ ಮತ್ತೆ ನೀವು ಕೇಳೋ ಅವಶ್ಯಕತೆ ಇಲ್ಲ, ಇವತ್ತಿನ ರೆಕಾರ್ಡಿಂಗ್ ಇಲ್ಲ, ನಾಳೆ ರೆಕಾರ್ಡಿಂಗ್ ಇಲ್ಲ ಅಂತ. ಒಂದು ದಿವಸ ಆದಮೇಲೆ ಅವರು ಆಲ್ಮೋಸ್ಟ್ ಚಿತ್ರ ಅಪ್ಡೇಟ್ ಆಗಿದ್ದಾರೆ. ಎವ್ರಿ ಡೇ ಸೇಮ್ ಡೇ ಪೋಸ್ಟೇ ಮಾಡಿಬಿಡ್ತಾರೆ, ಯೂಟ್ಯೂಬಲ್ಲಿ ಇರುತ್ತೆ. ಅದು ಯೂಟ್ಯೂಬ್ ಲಿಂಕ್ ಕೂಡ ಕೊಟ್ಟಿದ್ದಾರೆ ಅರ್ಲಿಯರು. ದಯವಿಟ್ಟು ಅದನ್ನೆಲ್ಲ ಸ್ವಲ್ಪ ಸೇವ್ ಮಾಡಿ ಇಟ್ಕೊಂಡು, ನೀವು ಸ್ಟಾರ್ ಹಾಕ್ಕೊಂಡು ಆ ಲಿಂಕ್ ಅದೆಲ್ಲ ಸೇವ್ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕಾದರೂ ನೀವು ಆಕ್ಸೆಸ್ ಮಾಡಿ ಅದನ್ನೆಲ್ಲ ನೋಡ್ಬೋದು. ಇಷ್ಟೇ, ಬೇರೆ ಏನಿಲ್ಲ. ಇವತ್ತು 12ನೇ ಅಧ್ಯಾಯ ಪಾಠ, ಅದಕ್ಕೆ ಹೋಗೋಣ. Hello. Mommy, one I wanted to add. In the new YouTube channel, only 15 people have subscribed. So, ಎಲ್ಲರೂ ಪ್ಲೀಸ್ ಹೊಸ ಚಾನೆಲ್ಗೂ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ವಿಷ್ಣು ಸಹಸ್ರನಾಮ ಮಾಮಿ ಮಾಡ್ತಾ ಇರೋದೆಲ್ಲ ಹೊಸದ್ರಲ್ಲಿದೆ, ಹಳೇದ್ರಲ್ಲಿಲ್ಲ. ಸೊ ಯಾರು ಹೊಸ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ಸುತ್ತೆ. ಒಂದ್ಸತಿ ಕಳಿಸ್ತೀನಿ ನಾನು ಇವತ್ತು. ಇನ್ನೊಂದು ಹೊಸ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ ಪ್ಲೀಸ್. ಓಕೆ, ಕೇಳಿಸ್ಕೊಂಡ್ರಿ ಅಲ್ವಾ? ಎಲ್ಲರೂ ಹೊಸ ಚಾನೆಲ್ಗೆ ಹೇಗೆ ನೀವು ಇದಕ್ಕೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರು, ಈ ಹೊಸ ಚಾನೆಲ್ಗೂ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಬಿಡಿ. ಯಾಕಂದರೆ ಪಾಠಗಳೆಲ್ಲ ಅದರಲ್ಲಿ ಇರುತ್ತೆ. ನೋಡಬೇಕು ಅಂತಿದ್ರೆ ಅದರಲ್ಲಿ ಇರುತ್ತೆ. ನೀವು ಬರೀ ಲಾಗಿನ್ ಮಾಡಿ ಅವತ್ತಿನ ಪಾಠ ಮಾತ್ರ ನೋಡೋಕ್ಕೂ ಆಗತ್ತೆ. ಆದರೆ ಸಬ್ಸ್ಕ್ರೈಬ್ ಮಾಡಿಬಿಟ್ರೆ ಒಳ್ಳೆಯದು. ಯಾಕಂದರೆ ನಿಮ್ಗೆ ಆಟೋಮೆಟಿಕ್ಕಾಗಿ ರಿಮೈಂಡರ್ಸ್ ಅದೆಲ್ಲ ಬರುತ್ತೆ. ಅದರಲ್ಲಿ
ಬಂದಾಗ ಲೋಡ್ ಆದಾಗ ನಿಮಗೆ ಅಲ್ಲಿ ಮೆಸೇಜ್ ಆ ಥರ ಏನಾದರೂ ನೀವು ಕೊಟ್ಟರೆ ಅದು ಬರುತ್ತೆ ನಿಮಗೆ. ಬೆಲ್ ಅಂತ ಹೇಳಿದಾಗ ಬೆಲ್ಲು ಹೊಡೆಯುತ್ತೆ, ಅದು ಬಂದು ಬಿದ್ದಾಗ ನಿಮಗೆ ಬೆಲ್ಲು ಹೊಡೆಯುತ್ತೆ ಚಾನ್ಸ್ ನೋಡ್ಕೊಳ್ಳಿ. ಯಾವುದು ಚಿತ್ರ ಜಸ್ಟ್ ರಿಕ್ವೆಸ್ಟ್ ಯು ಟು ಪೋಸ್ಟ್ ಬೋತ್ ದ ಲಿಂಕ್ಸ್ ಏನೋ, ಅಥವಾ ಓನ್ಲಿ ಕ್ಲಾಸ್ ರೂಮ್ ದ ಲಿಂಕ್ ಪೋಸ್ಟ್ ಮಾಡಿ ಸೊ ದಟ್ ಎವ್ರಿಬಡಿ ಕ್ಯಾನ್ ಸಬ್ಸ್ಕ್ರೈಬ್ ಟು ದಟ್. ಓಕೆ ಓಕೆ. ಹೌದು. பொருள் விரித்த காசினியில் நான் வரை எண்ணிட்ட பொருளியம்புமின் பொருளை சிஷ்டர் தொழும் வேதாந்த தேசிகனை மேவுவார் தங்கள் திருப்பாதாம்புயம் அடியேன் பத்து. கீதை மொழிந்தருளும் வேதாந்த தேசிகனார் பாதாரவிந்த மலர்பத்து. ಓಕೆ, 13ನೇ ಪಾಶದಿಂದ ಹೇಳ್ಕೊಡ್ಬೇಕು. தன் கடலில் யாராவது ஃபாலோ ಮಾಡಿ. தன் கடலில் பத்தி தாழாததும் தன் கடலில் நமஸ்தே மேடம். பத்தி தாழாததும் அதின் காரணமாம் என் குணர்சிந்தையும் ஈதரியார்க்கு அவ்வடிமைகளும் தன் கருமங்கள் அறியாதவர்க்கு லகு நிலையும் ಅಂತಿದೆ. ಅದನ್ನ ಇಲಹು ನಿಲಯಂ ಅಂತಿದೆ, ಅದನ್ನ ಓದೋಣ. ಇಲಗು ಇದೆ. ಅದು ಒಂದು ಸ್ಪೇಸ್ ಕೊಟ್ಟಿದೆ. தன் கருமங்களறியாதவர் குலகு நிலையும். தன் கருமங்கள் அறியாதவர் கிளகும் நிலையும். இலகு அல்ல, அது உலகு. தன் கருமம் அறியாதவர் குலகு நிலையும். உலகு ஓகே ஓகே. தன் கருமங்கள் அறியாதவர் குலகும் நிலையும். தன்கடல் அன்பர்க்கு நல்லவன் சாத்தினன் பார்த்தனுக்கே. ಇದು ಪ್ರಿಂಟ್ ಅಲ್ಲಿ ಪುಸ್ತಕದಲ್ಲಿ ಹೇಗೆ ಅಂದ್ರೆ ಕರ್ಮಗಳರಿಯಾದವರ್ಕ ಆದ್ಮೇಲೆ ಒಂದು ಸ್ಪೇಸ್ ಕೊಟ್ಟಿದ್ದಾರೆ. ಲಘು ನಿಲಯಂ ಅಂತ ಕೊಟ್ರೆ ಲಘು ಅಂತ ಅರ್ಥ ಮಾಡ್ಕೋಬೇಕು. ಕರ್ಮಗಳರಿಯಾದವರ್ ಕುಲಹ ನಿಲಯಂ ಅಂದ್ರೆ ಪ್ರಪಂಚ ಅಂತ ಆಗತ್ತೆ. ಅದಕ್ಕೆ ತಮಿಳ್ ಪುಸ್ತಕದಲ್ಲಿ ಪರ್ಫೆಕ್ಟ್ ಆಗಿರುತ್ತೆ ಯಾವಾಗ್ಲೂ. ಕನ್ನಡ ಆದಷ್ಟು ಎಲ್ಲ ಮಾಡಿದ್ದಾರೆ, ಆದ್ರೂ ಅದಕ್ಕೆ ಅರ್ಥ ಓದ್ಕೊಂಡಾಗ ನಮ್ಗೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. தன் கடலில் பத்தி தாழாததும் அதின் காரணமாம் என் குணர் சிந்தையும் ஈதறியார் கவ்வடிமைகளும் தன் கருமங்களறியாதவர் குலகு நிலையும் தன் கடல் அன்பர்க்கு நல்லவன் சாத்தினன் பார்த்தனுக்கே. தன்கடலில் பத்தி தாழாததும் அதின் காரணமாம் இன்குண சிந்தையும் ஈதறியார்க்கு அவ்வடிமைகளும் தன் கருமங்கள் அறியாதவர் குலகு நிலையும் தன் கடல் அன்பர்க்கு நல்லவன் சாத்தினன் பார்த்தனுக்கே.
ಅಲ್ಲ, ಅರ್ಥ ಮಾಡಿದಾಗ ಅರಿಯಾದ ವರ್ಗ ಲಘು ನಿಲಯಂ ಅಂತಾನೆ ಮಾಡಿದ್ದಾರೆ. ಅಂದ್ರೆ ಸುಲಭವಾದ ಸರ್ವಕರ್ಮಗಳ ಪರಿತ್ಯಾಗ ಮಾಡಿದ ರೂಪವಾಗಿ ಉಪಾಯವನ್ನು ಉಪದೇಶಿಸಿದ್ದಾರೆ. ಈ 12ನೇ ಅಧ್ಯಾಯ ಇದೆಯಲ್ಲ, ಇದು ಪೂರ್ತಿ ಹೇಗೆ ಅಂದ್ರೆ ಭಕ್ತಿ ಯೋಗ. ಭಗವದ್ಗೀತೆಯನ್ನ ಕಲ್ತ್ಕೊಳ್ಬೇಕಾದ್ರೆ ಮೊದಲು ಫಸ್ಟ್ ಈ ಅಧ್ಯಾಯವನ್ನ ಹೇಳ್ಬಿಟ್ಟೆ ಬಾಕಿ ಅಧ್ಯಾಯಗಳನ್ನೆಲ್ಲ ಹೇಳ್ಕೊಳ್ತಾರೆ. ಯಾಕಂದ್ರೆ 1ನೇ ಅಧ್ಯಾಯದಲ್ಲಿ ಪೂರ್ತಿ ಯುದ್ಧ ಸೀನು, 2ನೇ ಅಧ್ಯಾಯದಲ್ಲಿ ಪೂರ್ತಿ ಫಿಲಾಸಫಿ, ಎಲ್ಲಾನು ಆತ್ಮ, ಜೀವಾತ್ಮ, ಪರಮಾತ್ಮ ಅದ್ರ ಬಗ್ಗೆನೇ ಎಲ್ಲ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಭಕ್ತಿ ಯೋಗ ಮೊದಲ ಹೇಳ್ತಾರೆ ಯಾವಾಗ್ಲೂ. ಇದು ಚಿಕ್ಕದು, ಎಲ್ಲದಕ್ಕಿಂತ ಚಿಕ್ಕ ಅಧ್ಯಾಯ, 20 ಶ್ಲೋಕ. ಇದರಲ್ಲಿ ಭಕ್ತಿ ಯೋಗ ತುಂಬಾ ಮುಖ್ಯ. ಯಾಕೆ ಅಂತ ಹೇಳಿದ್ರೆ ಭಗವಂತನಿಗೆ ನೀವು ಯಾವ ತರ ಜ್ಞಾನ ಯೋಗ, ಕರ್ಮಯೋಗ, ಧ್ಯಾನ ಯೋಗ ಎಲ್ಲ ಇದೆ, ಹಲವಾರು ಯೋಗಗಳೆಲ್ಲ ಇದೆಯಲ್ಲ, ಎಲ್ಲದಕ್ಕಿಂತ ಭಕ್ತಿ ಮಾರ್ಗವೇ ತುಂಬಾ ಸುಲಭ ಭಗವಂತನನ್ನ ಪಡೆಯೋಕೆ. ಅದಕ್ಕೋಸ್ಕರನೇ ಮೊದಲು ಭಕ್ತಿ ಯೋಗವನ್ನೇ ಉಪದೇಶ ಮಾಡ್ತಾರೆ. ಭಗವದ್ಗೀತೆ ಕಲ್ತ್ಕೊಳ್ಬೇಕಾದ್ರೆ ಕ್ರಮವಾಗಿ ಮೊದಲು ಭಕ್ತಿ ಯೋಗ ಹೇಳ್ಕೊಟ್ಟು ಆಮೇಲೆ ಬಾಕಿ ಅಧ್ಯಾಯಗಳನ್ನೆಲ್ಲ ಕಲ್ತ್ಕೊಳ್ತಾರೆ. ಆ ತರ ಈ ಅಧ್ಯಾಯದಲ್ಲಿ 20 ಶ್ಲೋಕ ಇದೆ. ಇದರಲ್ಲಿ ಚಿಕ್ಕದಾದ ಈ ಭಕ್ತಿ ಯೋಗ ಅಂತ ಹೇಳಿದ್ರೆ ಆತ್ಮ ಉಪಾಸನೆ ಹೇಗೆ ಅಂತ ಹೇಳಿದ್ರೆ ಆತ್ಮವನ್ನ ಅವಲೋಕನೆ ಮಾಡೋದು. ಅದು ಭಗವಂತನ ಜೊತೆಗೆ ಇರುವಂತ ಆತ್ಮವನ್ನ ಭಗವಂತನ ಎಷ್ಟು ಭಗವಂತನ ಆತ್ಮ ಎಷ್ಟು ಹಿರಿದಾದದ್ದು, ನಮ್ಮ ಆತ್ಮವು ಅಷ್ಟೇ ಹಿರಿದಾದದ್ದು. ಈ ಅಧ್ಯಾಯದಲ್ಲಿ 4 ವಿಷಯಗಳು ನಮ್ಗೆ ಚೆನ್ನಾಗಿ ಸ್ಪಷ್ಟವಾಗಿ ಹೇಳ್ಕೊಡ್ತಾರೆ. ಏನಪ್ಪಾ ಅಂತ ಹೇಳಿದ್ರೆ ಭಕ್ತಿ ಯೋಗದ ಮೂಲಕ ಭಗವಂತನನ್ನ ಪಡೆಯೋದು. ಅದು ಬಾಕಿ ಯೋಗಗಳೆಲ್ಲ ಹೇಳಿದ್ನಲ್ಲ, ಕರ್ಮಯೋಗ, ಜ್ಞಾನ ಯೋಗ ಎಲ್ಲಾನು ಹೇಳಿದ್ನಲ್ಲ, ಅದ್ರ ಮೂಲಕನೂ ಸಾಂಖ್ಯ ಯೋಗ ಇವೆಲ್ಲ ಅದ್ರ ಮೂಲಕನೂ ಭಗವಂತನನ್ನು ಪಡಿಬಹುದು. ಇದರಲ್ಲಿ ಈ ಅಧ್ಯಾಯದಲ್ಲಿ ಭಕ್ತಿ ಯೋಗದಿಂದ ಪಡೆಯೋದು ಅಂತ. ಆತ್ಮೋಪಾಸನೆಗೆ ತುಂಬಾ ಕ್ಷಿಪ್ರವಾದ ಮಾರ್ಗ ಇದು, ತುಂಬಾ ಸುಲಭವಾದ ಕ್ಷಿಪ್ರ ಅಂದ್ರೆ ಬೇಗ ಫಲ ಕೊಡುವಂಥದ್ದು. ಅದನ್ನ ಇಲ್ಲಿ ಹೇಳ್ತಾರೆ. ಇವಾಗ ಜ್ಞಾನ ಯೋಗ ಅಂತೆಲ್ಲ ಹೇಳಿದ್ರೆ ಎಷ್ಟು ತಲೆತಾಲಂತ ಕೂತ್ಕೊಂಡು ತಪಸ್ ಮಾಡ್ತಾನೆ ಇರ್ಬೇಕು, ಗೊತ್ತಿಲ್ಲ. ಅದ್ರಲ್ಲಿ ಏನಾದ್ರೂ ಒಂದು ತಪ್ಪಾಗಿದ್ರೆ ಮತ್ತೆ ತಿರ್ಗಾ ಮೊದಲಿಂದ ಮಾಡ್ಬೇಕು, ಆ ತರ ಎಲ್ಲ ಇರುತ್ತೆ. ಹಾಗೆಲ್ಲ ಇಲ್ಲದೆ ಭಕ್ತಿನಲ್ಲಿ ಸರಳವಾಗಿ ನಿಜವಾದ ಭಕ್ತಿಯನ್ನು ಭಗವಂತನ ಮೇಲೆ ಪ್ರೀತಿಯಿಂದ ಮಾಡ್ತಾ ಇದ್ರೆ ಅದು ಬೇಗ ಫಲ ಕೊಡುತ್ತೆ ನಮಗೆ. ಅದರಿಂದ ಭಗವಂತನ ಉಪಾಸನೆ, ಆತ್ಮೋಪಾಸನೆ, ಇದರಲ್ಲಿ ಒಂದು ಭಗವಂತನ ಉಪಾಸನೆ, ಇನ್ನೊಂದು ಆತ್ಮೋಪಾಸನೆ, 2 ಡಿಫ್ರೆನ್ಸ್ ನಮ್ಗೆ ತೋರಿಸ್ಕೊಡ್ತಾರೆ. ಭಗವಂತನನ್ನ ಭಗವದ್ಭಕ್ತಿ ತೋರಿಸೋದು, ಭಗವಂತನಲ್ಲಿ ಉಪಾಸನೆ ಮಾಡೋದು ಅದು ಒಂದು. ಇನ್ನೊಂದು ಆತ್ಮ ಉಪಾಸನೆ, ತನ್ನ ಆತ್ಮವನ್ನೇ ಹಿರಿದಾಗಿ ನೆನೆಸ್ಕೊಂಡು ಆತ್ಮ ಉಪಾಸನೆ ಮಾಡೋದು, ಅದು ಕೈವಲ್ಯಕ್ಕೆ ಹೋಗ್ತಾರೆ. ಭಗವಂತನ ಉಪಾಸನೆ ಮಾಡಿದಾಗ ಮೋಕ್ಷಕ್ಕೆ ಹೋಗ್ತಾರೆ. ಯಾಕೆ ನಾವು ಹೀಗೆ ಅನ್ಯ ದೇವತೆಗಳಾಗ್ಲಿ ಬೇಡದೇ ಇರೋ ಚಿಕ್ಕ ಚಿಕ್ಕ ಫಲಗಳನ್ನ ಕೇಳಬಾರ್ದು ಅಂತ ಹೇಳಿದ್ರೆ, ಮತ್ತೆ ಈ ಸಂಸಾರದಲ್ಲಿ ಬಂದು ಮಾಡೋದಕ್ಕೆ ಏನಿದೆ ಹೇಳಿ? ಏನಿಲ್ವಲ್ಲ. ನಾವು ಈ ಸಂಸಾರದಿಂದ ಬಿಡಿಸ್ಕೊಂಡು ಹೋಗ್ಬೇಕು ಅನ್ನೋದಕ್ಕೆ ತಾನೇ ಇಷ್ಟೆಲ್ಲ ಕಷ್ಟಪಡ್ತಾ ಇರೋದು. ಇಷ್ಟೆಲ್ಲ ಕಷ್ಟಪಡ್ತಾ ಇರ್ಬೇಕಾದ್ರೆ ಮತ್ತೆ ಈ ಸಂಸಾರದಲ್ಲಿ ಬರ್ದೇ ಇರ್ಬೇಕಾದ್ರೆ ಮಾರ್ಗ ಸುಲಭವಾದದ್ದು ಅದೇನೆ ಈ ಭಕ್ತಿ ಯೋಗ, ಅದೇನೆ ಈ ಭಗವಂತನನ್ನ ಉಪಾಸನೆ ಮಾಡುವಂಥದ್ದು. ಆಮೇಲೆ ಅತ್ಯಂತ ಆನಂದ ಕೊಡುವಂಥದ್ದು. ಇವಾಗ ಏನೋ ಒಂದು ಬೇರೆ ಅನ್ಯ ದೇವತೆಗಳಲ್ಲಿ ಪೂಜೆ ಪುನಸ್ಕಾರ ಅಂತೆಲ್ಲ ಹೇಳಿದಾಗ ಯಾವುದೋ ಒಂದು ಮಾಡಿದಾಗ ಒಂದು ಲೋಪ ಆಗತ್ತೆ ಅಂತ ಇಟ್ಕೊಳ್ಳಿ. ಲೋಪ ಆದಾಗ ಏನಾಗುತ್ತೆ, ಆ ದೇವತೆಗಳಿಗೆ ಸಿಕ್ಕಾಪಟ್ಟೆ ಕೋಪ ಬಂದು ನಮ್ಮ ಮೇಲೆ ತಿರುಗಿ ಬೀಳುತ್ತೆ. ಆ ತರ ಎಲ್ಲ ಯಾವುದಕ್ಕೂ ಅವಕಾಶ ಇಲ್ಲ ಇಲ್ಲಿ. ನೀವು ಭಕ್ತಿ ಯೋಗದಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೂ ಮತ್ತೆ ಇನ್ನು ಸ್ವಲ್ಪ ನೀಡುತ್ತೆ ಅಷ್ಟೇ. ನಿಮ್ಗೆ ಮೋಕ್ಷ ಸಿಗೋದು ಸ್ವಲ್ಪ ಲೆಂತಿ ಆಗ್ಬೋದೇ ಹೊರತು ನಿಮಗೆ ತೊಂದರೆ ಕೊಡೋದು ಅಂತ ಆ ಥರದ್ದೆಲ್ಲ ಏನೂ ಆಗೋದಿಲ್ಲ. ನಿಮ್ಗೆ ಏನು ಕಷ್ಟ ಬರೋದಿಲ್ಲ. ಇವ್ ಹೀಗೆ ಮಾಡ್ಬಿಟ್ಟಲ್ಲ, ಗೊತ್ತಾಗ್ಲಿಲ್ಲ ಏನ್ ಮಾಡೋದು ಅಂತ. ನಾವು ಹೇಳಿದ್ನಲ್ಲ, ಒಬ್ರು ಸ್ವಾಮಿಗಳು ಅಡಿಕೆ ಪೆಟ್ಟೆಯಲ್ಲಿ ಹೌದು ಮ್ಯಾಮ್. ಇಲ್ಲಿ ಬರೀ ಸುಧಾಮಣಿ ಮಾತ್ರ ಕಾಣ್ತಾ ಇದೆ, ಅದೇ ಮಾತಾಡೋರು ಮಾತ್ರ ಕಾಣುತ್ತೆ ಅಂತ ಕಾಣುತ್ತೆ. ಓಕೆ, ರೈಟ್, ನೋ ಪ್ರಾಬ್ಲಮ್. ಇದು ಫೋನಲ್ಲಿ ಡಿಸ್ಪ್ಲೇ ಆಗ್ತಾ ಇಲ್ಲ. ಇದು ಅತ್ಯಂತ ಆನಂದ ಕೊಡುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಪರ್ಮನೆಂಟ್ ಆಗಿರುವಂಥದ್ದು, ಚಿರಸ್ಥಾಯಿಯಾಗಿ ಆನಂದ ಉಳಿಯುವಂಥದ್ದು, ಬದಲಾಗದೆ ಇರುವಂಥದ್ದು. ಅದಕ್ಕೆ ತಮಿಳಲ್ಲೆಲ್ಲ ಕಲಂಗಾನಗರ್ ಅಂತ ಹೇಳ್ತಾರೆ ವೈಕುಂಠಕ್ಕೆ. ಅದು ಈ ಮಹಾಪ್ರಳಯ ಕಾಲದಲ್ಲೂ ಎಲ್ಲಾನು ಮುಳುಗೋದ್ರೆ ಕೂಡ ವೈಕುಂಠ ಮಾತ್ರ ಹಾಗೆ ಇರುತ್ತೆ ಅಂತ. ಅಲ್ಲಿ ನಾವು ಆನಂದವಾಗಿರುವಂಥದ್ದು, ಅನುಭವಿಸುವಂಥದ್ದು ಬ್ರಹ್ಮಾನಂದ, ಅದೇನೆ ಬ್ರಹ್ಮಾನಂದ ಅಂತ. ಅದಕ್ಕೆ ಅದು ಅತ್ಯಂತ ಆನಂದ ಕೊಡುವಂಥದ್ದು, ಭಕ್ತಿಯೋಗದಿಂದ ನಮಗೆ ಸಿಗುವಂಥದ್ದು. ಭಗವಂತನನ್ನು ಪಡೆಯಕ್ಕೆ ಮುಖ್ಯವಾದ ಮಾರ್ಗ ಇದೇನೆ. ಬೇರೆ ಬೇರೆ ಹಲವಾರು ಮಾರ್ಗಗಳಿವೆ, ಇಲ್ಲ ಅಂತ ಹೇಳಲ್ಲ. ಎಲ್ಲ ಯೋಗಗಳನ್ನು ನಾವು ಭಗವದ್ಗೀತೆಯಲ್ಲಿ ಕೃಷ್ಣನೇ ಎಲ್ಲರಿಗೂ ಉಪದೇಶ ಮಾಡಿದ್ದನ್ನ ನಾವು ನೋಡಿದೀವಿ. ಆದ್ರೆ ಅದೆಲ್ಲ ನಿಧಾನ ಆಗತ್ತೆ, ತಡ ಆಗುವಂಥದ್ದು. ಈ ತರ ತಡ ಆಗ್ತಾ ಇರುವಂಥದ್ದಕ್ಕೆ
ಏನು ಕಾರಣ ಅಂತ ಹೇಳಿದ್ರೆ ನಮಗೆ ಮೊದಲೇ ಆಯುಸ್ ಕಡಿಮೆ, ಅದರಲ್ಲಿ ವಿವೇಕ ಕಡಿಮೆ, ತ್ರಿಗುಣಾತ್ಮಕವಾಗಿ ಸಂಸಾರದಲ್ಲಿ ಪ್ರಕೃತಿ ಮಂಡಲ ನಮ್ಮ ಮೇಲೆ ಅನೇಕ ತರ ಪರಿಣಾಮಗಳನ್ನ ಬೀಳ್ತಾ ಇರುತ್ತೆ. ಸ್ವಲ್ಪ ಹೊತ್ತಿಗೆ ಭಕ್ತಿ ಇರ್ಬೋದು, ಇನ್ನು ಸ್ವಲ್ಪ ಹೊತ್ತಿಗೆ ಸಾತ್ವಗುಣ ಹೋಗ್ಬಿಟ್ಟು ರಾಜಸಿಕವಾಗಿ ಬಿಡ್ಬೋದು ನಾವು. ಅದರಿಂದ ಇವೆಲ್ಲ ವ್ಯತ್ಯಾಸಗಳು ಬರ್ತಾ ಇರೋದ್ರಿಂದ ನಾವು ಏಕಚಿತ್ತದಿಂದ ಭಗವಂತನನ್ನ ಮಾಡ್ತೀವಿ, ಧ್ಯಾನ ಮಾಡ್ತೀವಿ ಅಂತ ಹೇಳಕ್ಕಾಗಲ್ಲ. ಹಾಗಿರ್ಬೇಕಾರೆ ಸುಲಭವಾದ ಮಾರ್ಗದಲ್ಲಿ ಭಗವಂತನನ್ನ ಪಡೆಯೋಕೆ ಇರುವಂತ ಭಕ್ತಿ ಯೋಗ ತುಂಬಾ ಸುಲಭ, ಅದನ್ನೇ ಮಾಡ್ಬೇಕು ಅಂತ ಎಲ್ಲರೂ ಇದ್ ಮಾಡ್ತಾರೆ. ಇವಾಗ ಇದರಲ್ಲಿ ಆಳವಂದ ಶ್ಲೋಕವನ್ನ ನೋಡೋಣ. ಭಕ್ತಿ ಶ್ರೇಷ್ಠಮುಪಾಯೋಕ್ತಿತ ಶಕ್ತಸ್ಯಾತ್ಮನಿಷ್ಠತ ತತ್ಪ್ರಕಾರ ಸ್ವಸ್ತಿ ಪ್ರೀತಿ ತತ್ಪ್ರಕಾರ ಸ್ವಸ್ತಿ ಪ್ರೀತಿ ಭಕ್ತೆ ದ್ವಾದಶ ಉಚ್ಯತೆ. ಇದ್ರಲ್ಲೂ ಅಷ್ಟೇನೆ ಕೆಲವು ಪದಗಳಿದೆಯಲ್ಲ, ಅದು ಆಳವಂದರ ಶ್ಲೋಕ. ಇದು ಆಳವಂದರ 16ನೇ ಶ್ಲೋಕ, ಅವರ ಗೀತಾರ್ಥ ಸಂಗ್ರಹದಲ್ಲಿ ಇದು 16ನೇ ಶ್ಲೋಕ. ಇದರಲ್ಲಿ ಕೆಲವು ಮುಖ್ಯವಾದ ಪದಗಳನ್ನ ಗುರುತಿಸ್ತಾರೆ ಇಲ್ಲಿ. ಏನಪ್ಪಾ ಅಂತ ಹೇಳಿದ್ರೆ, ಶ್ರೇಷ್ಠ, ಸುಪೀರಿಯರ್, ಎಲ್ಲದಕ್ಕಿಂತ ಭಕ್ತಿ ಯೋಗ ತುಂಬಾ ಸುಪೀರಿಯರ್. ಎಷ್ಟೋ ದೇವತೆಗಳಿದ್ದಾರೆ, ಯಾರ್ಯಾರನೋ ಬೇಕಾದ್ರೆ ಉಪಾಸನೆ ಮಾಡ್ಬೋದು, ಭಕ್ತಿ ಮಾರ್ಗಗಳ ಅನೇಕ ಇವೆ, ಏನೇನೋ ಉಪಾಸನೆಗಳಿವೆ, ಎಂತೆಂಥದೋ ಎಲ್ಲ ಮಾಡ್ಬೋದು, ಸಾಧನೆಗಳು, ಸಾಧಕರು ಏನ್ ಬೇಕಾದ್ರೂ ಮಾಡ್ಬೋದು. ಆದ್ರೆ ತುಂಬಾ ಉತ್ಕೃಷ್ಟವಾದದ್ದು ಏನಪ್ಪಾ ಅಂತ ಹೇಳಿದ್ರೆ ಇದು ಭಕ್ತಿ ಯೋಗ. ಶ್ರೇಷ್ಠವಾದದ್ದು ಭಗವಂತನನ್ನ ನಾವು ಭಗವಂತನಲ್ಲಿ ಪ್ರೀತಿ ಮಾಡೋದು ತುಂಬಾ ಇದು ಅಂತ. ಭಗವತ್ ಉಪಾಸನೆಯಲ್ಲಿ ಏನಪ್ಪ ಫಲ ಅಂದ್ರೆ ಮೋಕ್ಷ ಫಲ ಕೊಡುತ್ತೆ. ಆತ್ಮೋಪಾಸನೆಯಲ್ಲಿ ಏನು ಕೇಳಿಸ್ತಾ ಇಲ್ವಾ? ಮತ್ತೆ ಓಕೆ ಓಕೆ ಮೇಡಮ್, ಭಗವಂತನ ಉಪಾಸನೆಯಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಮೋಕ್ಷ ಫಲ ನಮ್ಗೆ ಏನು ಸಿಗುತ್ತೆ, ಮೋಕ್ಷ ಸಿಗುತ್ತೆ. ಅದೇ ಬೇರೆ ಆತ್ಮ ಉಪಾಸನೆಯಲ್ಲಿ ಏನು ಸಿಗುತ್ತೆ ಅಂತ ಹೇಳಿದ್ರೆ ಕೈವಲ್ಯ ಸಿಗುತ್ತೆ. ಇದಿಷ್ಟನೇ, ಒಂದು ಸ್ಥಿರವಾಗಿರುವಂತದ್ದು, ಇನ್ನೊಂದು ಅಳೆದು ಹೋಗುವಂಥದ್ದು. ಈ ವ್ಯತ್ಯಾಸವನ್ನ ಯಾರಿಗೆ ಈ ವ್ಯತ್ಯಾಸ ತಿಳಿಯುತ್ತೋ ಅವರಿಗೆ ಮೋಕ್ಷದಲ್ಲಿ ಆಸಕ್ತಿ ಬರುತ್ತೆ, ಉಪಾಸನೆ ಮಾಡಕ್ಕೆ ಪ್ರೇರಣೆನೂ ಆಗತ್ತೆ. ಹಾಗೆ ಬೇಗ ಬೇಸರ ಇಲ್ಲದೆ ಒಂದೇ ಸ್ಥಿರವಾದ ಒಂದು ಆನಂದವನ್ನ ಪಡೆಯಕ್ಕೆ ಅವರು ಮೋಕ್ಷ ಸಾಮ್ರಾಜ್ಯಕ್ಕೆ ಹೋಗಕ್ಕೆ ಭಗವಂತನಲ್ಲಿ ಅವರ ಮನಸ್ಸು ಲಯವಾಗತ್ತೆ. ಅದು ತುಂಬಾ ಮುಖ್ಯ. ಅದೇನೆ ಈ ಭಕ್ತಿ ಯೋಗದಲ್ಲಿ ಹೇಳ್ಕೊಡುವಂಥದ್ದು. ಈ ಭಕ್ತಿ ಯೋಗದಲ್ಲಿ ಕೆಲವು ಚಟುವಟಿಕೆಗಳಿವೆ. ಅವೇನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ಮನಸ್ಸು ನಿಯಂತ್ರಿಸ್ಕೊಳ್ಬೇಕು ಮೊದಲು. ಯಾವಾಗ್ಲೂ ಅಷ್ಟೇನೆ ಇಂದ್ರಿಯಗಳೆಲ್ಲ ಇಂದ್ರಿಯಾಣಿ ಹಯಾನ್ಯಾಹವು ಅಂತ ಹೇಳ್ತಾರಲ್ಲ, ಆ ಕುದುರೆ ತರ ಆ ಕಡೆ ಈ ಕಡೆ ಎಳಿತಾ ಇರುತ್ತೆ. ಅದಕ್ಕೆ ಕುದುರೆಗೆ ಕಣ್ಣಿಗೆ ಹೇಗೆ ಒಂದು ಕಟ್ತಾರೋ ಆ ತರ ಇದಾಗುತ್ತೆ. ಯಾಕೆ ಕೇಳಿಸ್ತಾ ಇಲ್ವಾ? ಯಾರೋ ನೋಡಿ ಎಲ್ಲ ಹೊರಗಡೆ ಎಲ್ರಿಗೂ ಕೇಳಿಸ್ತಾ ಇದೆ ಅಲ್ವಾ? ಕೇಳಿಸ್ತಾ ಇದೆ ಮೇಡಮ್, ಆಶಾ ಎಕ್ಸಿಟ್ ಆದ್ರು, ಅದಕ್ಕೆ ಕೇಳಿಸ್ತಾ ಇಲ್ವೇನೋ, ಒಬ್ಬೊಬ್ರೆ ಎಕ್ಸಿಟ್ ಆಗ್ತಾ ಇದಾರೇನೋ ಅಂತ. ಇಲ್ಲಿ ಎಷ್ಟ್ ಜನ ಇದಾರೆ ಅಂತಾನು ನನಗೆ ಕಾಣಿಸ್ತಾ ಇಲ್ಲ, ಕಂಪ್ಯೂಟರ್ ನಲ್ಲಿ ಕಾಣಿಸೋದು. ಹಾ ಇರ್ಲಿ ಪರವಾಗಿಲ್ಲ. ಮತ್ತೆ ಬಂದ್ರು ಅವರು ಆಶಾ. ಆನ್ಲೈನ್ ಇರೋದು ಒಂದು ಅನುಕೂಲ, ಹೋಗ್ಬೋದು ಬರ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು, ಕ್ಲಾಸ್ ರೂಮ್ ತರ. ಇದು ಮನಸ್ಸು ನಿಯಂತ್ರಿಸಬಹುದು, ಮನಸ್ಸನ್ನ ನಿಯಂತ್ರಿಸ್ಕೊಳ್ಬಹುದು. ಇದರಲ್ಲಿ ಭಕ್ತಿ ಯೋಗ ಮಾಡ್ತಾ ಮಾಡ್ತಾ ಏನಾಗುತ್ತೆ, ನಮಗೆ ಒಂದು ಸ್ಥಿರತೆ ಬರುತ್ತೆ, ದೃಢವಾದ ಮನಸ್ಸು ಬರುತ್ತೆ. ಆ ಕಡೆ ಈ ಕಡೆ ಮನಸ್ಸು ಹರಿದಾಡದೆ ಒಂದು ಕಡೆ ನಿಂತ್ಕೊಳ್ಳುತ್ತೆ. ಅದು ಭಕ್ತಿ ಯೋಗದ ಅಡ್ವಾಂಟೇಜ್. ಭಗವದ್ ಗುಣ ಅನುಭವ ಮಾಡ್ಬೇಕು. ಇದರಲ್ಲಿ ಏನಪ್ಪಾ ಭಕ್ತಿ ಯೋಗದಲ್ಲಿ ಏನು ಮುಖ್ಯವಾಗಿ ಮಾಡ್ತೀವಿ ಅಂದ್ರೆ, ಇವ್ರನ್ನ ಎಲ್ಲ ಕೊಂಡಾಡೋ ಬದಲು ಭಗವಂತನ ಗುಣವನ್ನ ಕೊಂಡಾಡ್ತಾ ಇರ್ತೀವಿ. ಭಗವಂತ ಗುಣಗಳನ್ನ, ಕಲ್ಯಾಣ ಗುಣಗಣ ನಾಮಗಳ ಮಹಿಮೆಯನ್ನ ಕೊಂಡಾಡ್ತಾ ಇದ್ರೇನೆ ಅದೇ ಒಂದು ಸಾಧನೆ ಆಗ್ಬಿಡತ್ತೆ. ಅದೇ ನಮ್ಗೆ ಫಲಗಳನ್ನ ತಂದು ಕೊಡುವಂಥದ್ದು. ನಾವು ನೋಡಿದೀವಲ್ಲ, ನೀನ್ ಯಾಕೋ, ನಿನ್ನ ಹಂಗ್ಯಾಕೋ, ನಿನ್ನ ನಾಮ ಒಂದಿದ್ದರೆ ಸಾಕು ಅಂತ. ಆ ತರ ನಾಮಗಳನ್ನ ಸ್ಮರಿಸ್ಕೊಂಡೇ ನಮ್ಮ ಕೆಲಸಗಳನ್ನ ನಾವು ಮಾಡಿಸ್ಕೊಳ್ಬಹುದು. ಅದೇ ತರ ಇದರಲ್ಲಿ ಭಕ್ತಿ ಯೋಗದಲ್ಲಿ ಮನಸ್ಸು ಲಯವಾಗ್ಬೇಕು. ಆತರ ಏನು ಚಟುವಟಿಕೆಗಳು ಮಾಡ್ಬೇಕು ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿ ಹೇಳ್ತಾರೆ. ಗ್ರಂಥಾವಲೋಕನಗಳನ್ನ ಮಾಡ್ಬೇಕು, ಗ್ರಂಥಗಳನ್ನ, ಪುರಾಣಗಳನ್ನ, ಇತಿಹಾಸಗಳನ್ನ ಓದ್ತಾ ಇರ್ಬೇಕು ದಿನನಿತ್ಯ. ಅದಕ್ಕೆ ಯಾವಾಗ್ಲೂ ಬ್ರಹ್ಮಯಜ್ಞದಲ್ಲಿ ರಾಮಾಯಣ,
ಅದನ್ನೆಲ್ಲ ಓದೋದು ಅಂತ ಇಟ್ಟಿದ್ರು. ಬ್ರಹ್ಮಯಜ್ಞಲ್ಲಿ ಬ್ರಹ್ಮಸೂತ್ರದಲ್ಲಿ ಬ್ರಹ್ಮಯಜ್ಞ ಮಾಡೋದು, ಅದೆಲ್ಲ ಬ್ರಹ್ಮಯಜ್ಞ ಮಾಡೋದು ಅದನ್ನೆಲ್ಲ ಇಟ್ಟಿದ್ರು. ಹಾಗೇನೆ ದೇವಸ್ಥಾನ ಕಟ್ಟೋದು, ಗೋಪುರಗಳನ್ನ ಸ್ಥಾಪನೆ ಮಾಡೋದು, ಈ ಚಟುವಟಿಕೆಗಳನ್ನೆಲ್ಲ ನಮ್ಮನ್ನ ನಾವು ತೊಡಗಿಸ್ಕೊಂಡ್ರೆ ಭಗವಂತನಿಗೆ ಸನಿಹವಾಗ್ತೀವಿ ನಾವು. ಇದನ್ನೆಲ್ಲ ಏನ್ ಮಾಡ್ಬೇಕಾದಾಗ ಭಗವತ್ ಪ್ರೀತ್ಯರ್ಥವಾಗಿ ಮಾಡ್ಬೇಕು. ಅದರಿಂದ ಒಂದು ಫಲಾಪೇಕ್ಷೆ ಇಟ್ಕೊಂಡು ನಾವು ಮಾಡಬಾರ್ದು. ಭಗವಂತನ ಪ್ರೀತಿಗೆ ಅಂತಾನೆ ಮಾಡಿದಾಗ ನಿಶ್ಚಯವಾಗಿ ಫಲ ಕೊಡುತ್ತೆ. ಇವೆಲ್ಲ ಹೇಗೆ ಸಾಧಿಸ್ಕೊಡುತ್ತೆ ಅಂತ ಭಗವದ್ಗೀತೆನಲ್ಲೂ ತೋರಿಸ್ಕೊಟ್ಟಿದ್ದಾರೆ ಅವರು. ಭಗವದ್ಗೀತೆಯಲ್ಲಿ ಅದ್ವೇಷ ಸರ್ವಭೂತಾನ ಮೈತ್ರ ಕರುಣ ಇದಕ್ಕೆ ಈ ಭಕ್ತಿ ಯೋಗ ನಮಗೆ ಸಿದ್ಧಿಸ್ಬೇಕಾದ್ರೆ ನಾವು ಯಾವ ಯಾವ ಗುಣಗಳನ್ನ ನಾವು ಅಳವಡಿಸ್ಕೋಬೇಕು ನಮ್ಮಲ್ಲಿ ಅನ್ನೋದನ್ನ ತೋರಿಸ್ಕೊಡ್ತಾರೆ ಹೇಗೆ ಅಂತ. ಅದ್ವೇಷ್ಟ ಸರ್ವಭೂತಾನ ಮೈತ್ರ ಕರುಣ ಏವಚ ನಿತ್ಮಮೋ ನಿರಹಂಕಾರ ಸಮ ದುಃಖ ಸುಖ ಕ್ಷಮೀ. ಯಾರನ್ನು ದ್ವೇಷ ಮಾಡಬಾರ್ದು. ಇವ್ರಿಗೆ ನಮ್ಗೆ ಇಷ್ಟ ಇಲ್ಲ, ಇವ್ರು ಕಂಡ್ರೇನೆ ಆಗಲ್ಲ, ಅವ್ರು ನೋಡಿದ್ರೇನೆ ನಮ್ಗೇನೋ ಒಂಥರ ಆಗತ್ತೆ, ಈ ತರದ್ದೆಲ್ಲ ನಾವು ಮಾಡಬಾರ್ದು. ಯಾಕಂದ್ರೆ ಪೂರ್ವ ನಿಶ್ಚಿತವಾಗಿ ಮೆಂಟಲ್ ಬ್ಲಾಕ್ಸ್ ಅಂತಾರೆ ಇದಕ್ಕೆ ಇಂಗ್ಲಿಷ್ನಲ್ಲಿ, ಅದನ್ನೆಲ್ಲ ನಾವು ಇಟ್ಕೊಳ್ಬಾರ್ದು. ಯಾರಿಂದ ಏನಾಗ್ಬೇಕು ಅನ್ನೋ ಒಂದು ಮನೋಭಾವನೆ ಬಿಟ್ಬಿಟ್ಟು ಎಲ್ಲರೂ ಸುಹೃತ್ತಾಗಿ ಎಲ್ಲರೂ ನಮಗೆ ಬೇಕಾದವರೇ ಅಂತ ನಾವು ಅನ್ಕೊಂಡ್ರೆ ಖಂಡಿತವಾಗ್ಲೂ ಯಾರಲ್ಲೂ ನಮಗೆ ದ್ವೇಷದ ಭಾವನೆ ಬರೋದಿಲ್ಲ. ಸರ್ವಭೂತಾನ ಬರೀ ನಮ್ಮ ಮನುಷ್ಯರು ಮಾತ್ರ ಅಲ್ಲ, ಸರ್ವಭೂತಾನ ಪ್ರಾಣಿ ಪಕ್ಷಿಗಳಲ್ಲಿ ಕೂಡ ನಾವು ದ್ವೇಷ ಮಾಡಬಾರ್ದು. ಇದು ನೀಚ ಪ್ರಾಣಿ, ಇದು ಹೀನ ಪ್ರಾಣಿ, ಇದಕ್ಕೆ ಪಾಪ ಅದು ಯಾವುದೋ ಒಂದು ಕಾರಣದಿಂದ ಅದ್ರ ಕರ್ಮ ಫಲವನ್ನ ಅನುಭವಿಸ್ತಾ ಅದು ಒಂದು ಆತ್ಮ. ನಮ್ಮಲ್ಲಿರೋ ಆತ್ಮನೂ ಒಂದೇ. 13ನೇ ಅಧ್ಯಾಯದಲ್ಲಿ ಕ್ಷೇತ್ರಜ್ಞ ಇದರಲ್ಲಿ ಯೋಗದಲ್ಲಿ ಹೇಳ್ತಾರೆ, ಎಲ್ಲರಲ್ಲೂ ಇರೋ ಆತ್ಮನೂ ಒಂದೇನೆ. ಆದ್ರೆ ಅವರ ವಾಸನೆಗಳಿಂದ, ಅವರ ಪೂರ್ವ ಕರ್ಮ ಫಲಗಳಿಂದ ಅವರು ಹಾಗೆ ಒಬ್ಬೊಬ್ರು ಹೀನವಾದ ಯೋನಿನಲ್ಲಿ ಹುಟ್ಟಿ ಆ ಜನ್ಮವನ್ನ ಪಡ್ಕೊಂಡಿರ್ತಾರೆ. ಹಾಗಾಗಿ ಅದನ್ನ ನಾವು ನೀಚವಾಗಿ ನೋಡೋದು ತುಂಬಾ ತಪ್ಪು. ನಿರ್ಮಮೋ ನಿರಹಂಕಾರ ಸಮ ದುಃಖ ಸುಖ ಕ್ಷಮಿ, ಎಲ್ಲರನ್ನು ಒಂದೇ ತರ ನೋಡ್ಬೇಕು, ಅಹಂಕಾರದಿಂದ ನೋಡ್ಬಾರ್ದು ಅಂತ. ಸಂತುಷ್ಟ ಸತತಂ ಯೋಗಿ ಯಥಾತ್ಮ ದೃಢ ನಿಶ್ಚಯ ಮೈ ಅರ್ಪಿತ ಮನೋ ಬುದ್ಧಿ ಯೋ ಮೇ ಭಕ್ತ್ಯ ಸಮೇ ಪ್ರಿಯ. ಭಗವಂತನಲ್ಲೇ ಎಲ್ಲಾ ಭಕ್ತಿಯನ್ನ ಮಾಡಿ ಅವನಿಗೆ ಎಲ್ಲ ಅರ್ಪಿಸಿ ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಿದಾಗ್ಲೂ ಕೂಡ ಅಷ್ಟೇ ಅದನ್ನ ಭಗವತ್ ಪ್ರೀತ್ಯರ್ಥ ಅಂತ ಮೈ ಅರ್ಪಿತ ಮನೋ ಬುದ್ಧಿ, ಭಗವಂತನಿಗೆ ಅರ್ಪಣೆ ಮಾಡ್ಬೇಕು ಅಂತಾನೆ ಮಾಡಿದಾಗ ಯೋ ಮತ್ ಭಕ್ತ ಸಮೇ ಪ್ರಿಯ ಅಂತ ಭಕ್ತ ಇರ್ತಾನಲ್ಲ ಅವನು ಎಲ್ಲರನ್ನು ಸಮನಾಗಿ ಪ್ರೀತಿಸ್ತಾನೆ ಅಂತ. ಯೋ ನ ಸೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ ಶುಭ ಪರಿತ್ಯಾಗಿ ಭಕ್ತಿಮಾನ್ಯ ಸಮೇ ಪ್ರಿಯ. ಇದೆಲ್ಲ ನೋಡಿ, ಇದಿಷ್ಟು ಶ್ಲೋಕಗಳು ಒಟ್ಟಿಗೆ ಭಗವದ್ಗೀತೆಯಲ್ಲಿ 12ನೇ ಅಧ್ಯಾಯದಲ್ಲಿ 13, 17, 19 ಈ ಇಷ್ಟು ಶ್ಲೋಕಗಳೆಲ್ಲಾನು ತುಲ್ಯನಿಂದ ಸ್ತುತಿರ್ಮೌನಿ ಸಂತುಷ್ಟೋ ಯೇನ ಕೇನಚಿತ್ ಅನಿಕೇತ ಸ್ಥಿರಮತಿ ಭಕ್ತಿಮಾನ್ ಮೇ ಪ್ರಿಯೋ ನರಃ ಸಮಶತ್ರೋ ಚ ಮಿತ್ರೋ ಚ. ಶತ್ರುಗಳೇ ಆಗ್ಲಿ ಮಿತ್ರಗಳೇ ಆಗ್ಲಿ ಅವ್ರನ್ನ ಸಮನಾಗಿ ನೋಡ್ಬೇಕಂತೆ. ಇವನ್ ಅವನ್ ಶತ್ರು, ನನ್ಗೆ ಆಗೋದಿಲ್ಲ, ಅದಕ್ಕೆ ಅವನಿಗೇನು ಒಳ್ಳೇದ್ ಮಾಡೋದು ಬೇಡ, ಇವನ್ ನನ್ ಮಿತ್ರ, ಇವನ್ ಪರವಾಗಿಲ್ಲ, ಇವನಿಗೆ ಮಾತ್ರ ಒಳ್ಳೇದ್ ಮಾಡೋಣ, ಆತರ ಏನು ತಾರತಮ್ಯ ಮಾಡಬಾರ್ದಂತೆ. ಅದನ್ನ ಹೇಳ್ಕೊಡ್ತಾನೆ. ಶೀತೋಷ್ಣ ಸುಖ ದುಃಖೇಶು, ಶೀತವಾಗಿರ್ಲಿ ದುಃಖವಾಗಿರ್ಲಿ ಸಂತೋಷವಾಗಿರ್ಲಿ ಎಲ್ಲವನ್ನು ಸಮನಾಗಿ ನೋಡ್ಬೇಕು ಅನ್ನೋದನ್ನ ತೋರ್ಸ್ಕೊಡ್ತಾರೆ ಇಲ್ಲಿ. ಆ ತರ ಇದ್ದಾಗ ಭಕ್ತಿ ಯೋಗದಲ್ಲಿ ನಿಮ್ಗೆ ಮನಸ್ಸು ಲಯವಾಗತ್ತೆ. ತುಲ್ಯನಿಂದ ಸ್ತುತಿರ್ ಮೌನಿ, ಯಾರೋ ಒಬ್ರು ಹೊಗಳ್ಬಿಟ್ರು ಅಂತ ಅಟ್ಟಕ್ಕೆ ಏರ್ಬಿಡ್ಬಾರ್ದು. ಹಾಗೆ ಯಾರೋ ಒಬ್ರು ನಿಮ್ಮನ್ನ ಬೈತಾರೆ ಅಂದ್ರೆ ಅವರನ್ನ ಕೀಳಾಗ್ ಕಾಣ್ಬಾರ್ದು, ಇವ್ರ ಅವರನ್ನ ದ್ವೇಷಿಸ್ಬಾರ್ದು. ಯಾಕೆಂತ ಹೇಳಿದ್ರೆ ನಿಂದಕರಿರಬೇಕಯ್ಯ, ಪುರಂದರದಾಸರು ಹೇಳ್ತಾರೆ, ನಿಂದಿಸ್ಬೇಕಂತೆ. ಹಂದಿಗಳಿರ್ಬೇಕು, ಕೊಳಚೆಗೇರಿ ಕ್ಲೀನ್ ಆಗ್ಬೇಕಾದ್ರೆ ಹಂದಿಗಳಿರ್ಬೇಕು, ಅದೇ ತರ ನಿಂದಕರಿರ್ಬೇಕು. ನಮ್ಮಲ್ಲಿರೋ ತಪ್ಪುಗಳೆಲ್ಲ ನಾವು ತಿದ್ಕೋಬೇಕು ಅಂತ ಹೇಳಿದ್ರೆ ನಿಮ್ಮ ಸುತ್ತಲೂ ಇರೋರು ಯಾವಾಗ್ಲೂ ನಿಮ್ಮ ಹೊಗಳು ಭಟ್ರು ಇರ್ತಾರಲ್ಲ ಅವರೆಲ್ಲ ಕಿಂಕರರು, ಅವರೆಲ್ಲ ಹೊಗಳು ಭಟ್ರು ದುಡ್ಡು ಕೊಟ್ಟು ಇಟ್ಕೊಂಡಿದ್ರೆ ಸದಾ ಹೊಗಳ್ತಾ ಇರ್ತಾರೆ. ನಿಮ್ಮಲ್ಲಿರೋ ದೋಷಗಳನ್ನ ನಿಮ್ಗೆ ಯಾರು ಹೇಳ್ತಾರೆ? ಯಾರೋ ನಿಮ್ಮ ದೋಷನ ಹೇಳಿದ್ರೆ ಅವರನ್ನ ನಾವು ದ್ವೇಷಿಸಬಾರ್ದು. ನಮ್ಮಲ್ಲಿರೋ ತಪ್ಪುಗಳನ್ನ ನಾವು ತಿದ್ಕೊಳ್ಳೋಕೆ ಒಂದು ಅವಕಾಶ ಕೊಡ್ತಾ ಇದ್ದಾರೆ. ತುಲ್ಯನಿಂದ ಸ್ತುತಿರ್ ಮೌನಿ, ಉಳಿದ್ರು ತುಂಬಾ ಕೊಂಡಾಡ್ಬಾರ್ದು, ತೆಗಳಿದ್ರು ಸುಮ್ನೆ ಇರ್ಬೇಕು, ಅದಕ್ಕೆ ಮೌನಿ ಅಂತ ಹೇಳಿ. ಸಂತುಷ್ಟೋ ಏನಕೇನಚಿತ್, ತೃಪ್ತಿಯಾಗಿ ಸುಮ್ನೆನೆ ಇರ್ಬೇಕು ಅಂತ. ಅನಿಕೇತ ಸ್ಥಿರಮತಿ, ಅನಿಕೇತ ಅಂತ ಹೇಳಿದ್ರೆ ಏನೇ ಆದ್ರೂ ಕೂಡ
ಏಕ ರೀತಿಯಾಗಿ ಒಂದು ಭಾವನೆ ಇರಬೇಕು. ಸ್ಥಿರಮತಿ, ಬುದ್ಧಿ ಸ್ಥಿರವಾಗಿರ್ಬೇಕು. ಭಕ್ತಿಮಾನ್ ಮೇ ಪ್ರಿಯೋನರ ಅಂತ ಭಕ್ತಿ ಮಾಡೋನು, ನನಗೆ ತುಂಬಾ ಹತ್ತಿರದವನು ಅಂತ ಹೇಳ್ತಾರೆ. ಈಗ ಸ್ವಾಮಿ ದೇಶಿಕರ ಪಾಠಗಳನ್ನ ನೋಡಿ, ಭಗವದ್ಗೀತೆದಾಯ್ತು, ಆಳವಂದದಾಯ್ತು. ಈಗ ಭಕ್ತಿಯೋಗದಲ್ಲಿ ಸ್ವಾಮಿ ದೇಶಿಕರು ಹೇಳಿದ್ರಲ್ಲ ಪಾಠದಲ್ಲಿ, ಅದನ್ನ ಆ ಅರ್ಥಗಳನ್ನ ನಾವು ನೋಡೋಣ ಇವಾಗ. தன் கடலில் பத்தி தாழாததுக்கு தன் கடல் பத்தி ತನ್ ಕಡಲಿಲ್ ಪತ್ತಿ ತಾಳಾದದುಂ, ಭಗವಂತನ ಪಾದಾರವಿಂದಗಳಲ್ಲಿ ಭಕ್ತಿ ಸ್ವಲ್ಪನೂ ಕಡಿಮೆ ಆಗದೆ ಇರೋ ತರ ಅದರ ಕಾರಣ ಅದರ ಕಾರಣದಿಂದ ಏನಾಗತ್ತೆ ಅಂತ ಹೇಳಿದ್ರೆ, ಇನ್ಗುಣನ್ ಚಿಂತೆಯನ್, ಭಗವಂತನಲ್ಲೇ ಭಕ್ತಿ ಪಾದಾರವಿಂದಗಳಲ್ಲಿ ಯಾವಾಗ ಇರುತ್ತೋ ತಾನೇ ಅದು ಅನಸ್ಯೂತವಾಗಿ ಭಕ್ತಿ ನಾವು ಕೈಂಕರ್ಯ ಮಾಡ್ತಾ ಇದ್ರೆ, ಪಾದಕಮಲಗಳಲ್ಲಿ ಪಾದಚರಣಗಳಲ್ಲಿ ಭಗವಂತನ ಪಾದಚರಣಗಳಲ್ಲಿ ಭಕ್ತಿ ಮಾಡ್ತಾ ಇದ್ರೆ ತನ್ನಂತಾನೆ ಭಗವಂತನ ಕಡೆಗೆ ನಮ್ಮ ಮನಸ್ಸು ಸೆಳೆದು ಬಿಡುತ್ತೆ. ಯಾರು ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಬಿಡದೆ ಆಚರಿಸ್ತಾರೋ ಅವರೆಲ್ಲಾನು ಯಾವತ್ತೂ ಯಾಗ ಹೋಮ ದಾನ ಎಲ್ಲವನ್ನು ಮಾಡಿ ಭಗವತ್ ಪ್ರೀತ್ಯರ್ಥಂ ಭಗವಂತನಿಗೆ ಅರ್ಪಿಸ್ತಾರೋ, ಹಾಗೆ ಹೇಳಿ ಅರ್ಪಿಸ್ತಾರೋ ಅವರಿಗೆ ಭಗವಂತನೇ ಸಂಸಾರವನ್ನ ಬಿಡಿಸಿ ತನ್ನ ಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ. ನೋಡಿ, ನೀವು ಏನು ಮಾಡ್ಬೇಕಾಗಿಲ್ಲ, ನಿಮಗೆ ಅಂತ ನೇಮಿಸಿರುವಂತ ಕರ್ತವ್ಯಗಳನ್ನ ನಿಮ್ಮ ಪಾಡಿಗೆ ನೀವು ಒಂದು ಭಗವಂತನ ನಿಯಾಮಕ ಸ್ಮೃತಿ ಮಮೈರ್ವಾಜ್ಞಾ, ಭಗವಂತನೇ ಆಜ್ಞೆ ಮಾಡಿರೋದು ಅಂತ ತಿಳ್ಕೊಂಡು ಯಾರು ಮಾಡ್ತಾರೋ ಅವರನ್ನ ಭಗವಂತನೇ ಸಂಸಾರದಿಂದ ಬಿಡಿಸಿ ಕರ್ಕೊಂಡು ಹೋಗ್ತಾನೆ. ಎಷ್ಟು ಸುಲಭ ನೋಡಿ. ಸಂಸಾರದಿಂದ ಬಿಡಿಸಿ ಅಂತ ಹೇಳಿದ್ರೆ ಈ ಶರೀರದಲ್ಲಿ ಹುದುಗಿರೋ ಆತ್ಮವನ್ನ, ಪಂಚಭೂತಗಳಿಂದ ಆಗಿರೋ ಈ ಶರೀರವನ್ನ ಬಿಡಿಸಿ ಅದರಲ್ಲಿ ಆತ್ಮವನ್ನ ಬೇರ್ಪಡಿಸಿ ತಾನೇ ಕರ್ಕೊಂಡು ಹೋಗಿ ಮೋಕ್ಷದಲ್ಲಿ ಇಡ್ತಾನೆ. ಇಂದ್ರಿಯ ನಿಗ್ರಹ ಮಾಡಲು ತುಂಬಾ ಶಕ್ಯವಾಗುತ್ತೆ, ಅವಿಗೆ ಕ್ಷಿಪ್ರವಾಗಿ ಫಲ ಕೊಡುತ್ತೆ. ಇದು ಈ ತರ ಮಾಡ್ತಾ ಇದ್ರೆ ಭಗವಂತನೇ ನಮ್ಮನ್ನ ಸಂಸಾರದಿಂದ ಬಿಡಿಸ್ತಾನೆ. ಇದಕ್ಕೆ ಏನಪ್ಪಾ ಅಂದ್ರೆ ತುಂಬಾ ಮುಖ್ಯವಾದದ್ದು ಸಾತ್ವಿಕತೆ ಆಗ. ಏನೇ ಕೆಲಸ ಮಾಡಿದ್ರು ಕಾಯೇನ ವಾಚ ಮನಸೇಂದ್ರಿಯೇರ್ವ ಬುದ್ಧ್ಯಾತ್ಮನಾವ ಪ್ರಕೃತಿ ಸ್ವಭಾವ, ನಿಮ್ಮನ ಪ್ರಕೃತಿಗೆ ಸ್ವಾಭಾವಿಕವಾದ ಕೆಲಸಗಳನ್ನ ನೀವು ಮಾಡ್ತಾ ಇದ್ದೀರಾ, ಮಾಡ್ಕೊಳ್ಳಿ. ನಾವು ನೋಡಿದ್ವಿ ಧರ್ಮವ್ಯಾದ ಮಾಂಸ ಕಡಿತಾ ಇದ್ದ, ಅವನ ಪ್ರಕೃತಿಗೆ ಸಹಜವಾದ ಕರ್ತವ್ಯವನ್ನ ಮಾಡ್ತಾ ಇದ್ದ. ಆದ್ರೆ ಅವನ ಕರ್ತವ್ಯವನ್ನ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದ. ಅವನ ಆ ಕರ್ತವ್ಯವನ್ನ ಬಿಡ್ತಾ ಇರ್ಲಿಲ್ಲ. ಈಗ ಮಾಂಸ ಕಡೆಯವನೇ ಆಗಿದ್ರೆ ಕೂಡ ಅವನ ಉದ್ಯೋಗದಲ್ಲಿ ಅವನ ಕರ್ತವ್ಯವನ್ನ ಬಿಡ್ತಾ ಇರ್ಲಿಲ್ಲ. ಹಾಗಾಗಿ ಅವನಿಗೆ ಇಂದ್ರಿಯ ನಿಗ್ರಹ ತಾನೇ ಬರುತ್ತೆ. ಅದು ತುಂಬಾ ಮಾಡೋಕೆ ತುಂಬಾ ಶಕ್ಯ. ಅವನು ಅದೇ ಆಜ್ಞೆಯನ್ನು ಯಾರು ನಿತ್ಯ ನೈಮಿತ್ತಿಕವನ್ನು ಯಾರು ಪಾಲಿಸ್ತಾರೋ ಅವರಿಗೆ ತನ್ನಂತಾನೆ ಭಗವಂತ ಒಲಿತಾನೆ ಅಂತ. ಈ ದಾರಿಯಾದವರ್ ಕವ್ವಡಿಮೆಹಳು, ಇದು ಗೊತ್ತಿಲ್ಲದೆ ಹೋದ್ರೆ ಏನಾಗತ್ತೆ, ಅವು ವಡಿಮೆಹಳು ಅಂದ್ರೆ ಹಳೇ ವಾಸನೆ, ಯಾವುದೋ ಹೋದ ಜನ್ಮದಲ್ಲಿ ಏನೋ ಆಗಿದ್ದೆ ಅಂತ ಇಟ್ಕೊಳ್ಳಿ. ಅವಾಗ ಅದೇ ತರ ಬುದ್ಧಿ ಹೋಗ್ತಾ ಇರುತ್ತೆ, ಅಲ್ಲೇ ಹೋಗ್ಬೇಕು, ಅಲ್ಲೇ ಇದ್ ಮಾಡ್ಬೇಕು. ಯಾರೋ ಹೋಗೋ ಟ್ರೈನ್ ಡ್ರೈವರ್ ಏನೋ ಆಗಿದೆ ಅಂದ್ರೆ ಸದಾ ಹೋಗಿ ರೈಲ್ವೆ ಸ್ಟೇಷನ್ ಅಲ್ಲಿ ಕೂತ್ಕೋಬೇಕು ಅಂತ ಮನಸ್ಸಾಗ್ತಾ ಇರುತ್ತೆ. ಯಾಕಂದ್ರೆ ಅದ್ ಏನಾಗುತ್ತಿಲ್ಲ, ಹಳೆ ವಾಸನೆ, ಅದಿಷ್ಟ ಆಗತ್ತೆ. ಅಟ್ಮಾಸ್ಫಿಯರ್ ಎಲ್ಲ ನೀವು ಈಗೇನು ಇಂಜಿನ್ ಡ್ರೈವರ್ ಆಗಿಲ್ಲ, ಏನೂ ಇಲ್ಲ, ಆದ್ರೂ ಕೂಡ ರೈಲ್ವೆ ಸ್ಟೇಷನ್ ಅಲ್ಲಿ ಹೋಗಿ ಕೂತ್ಕೊಳ್ಬೇಕು ಅಂದ್ರೆ ಒಂದು ಸಂತೋಷ. ಇದೇನಪ್ಪ ಅಂದ್ರೆ ಹಳೆ ವಾಸನೆ. ಇದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ನೀವು ಎಷ್ಟೇ ನೀವು ತೊಳೆದು ಎಷ್ಟೇ ನೀವು ಮಾಡಿದ್ರೆ ಕೂಡ ಈ ಹಿಂಗ್ ಹಾಕಿರ್ತಾರೆ ನೋಡಿ ಡಬ್ಬಿ, ಅದು ಹಿಂಗ್ ವಾಸನೆನೇ ಬರುತ್ತೆ. ಎಷ್ಟು ಅದನ್ನ ಏನ್ ತೊಳೆದು ಏನ್ ಮಾಡಿದ್ರು ಕೂಡ ಅದ್ರಲ್ಲಿ ಬೇರೆ ಏನೂ ಪದಾರ್ಥ ಹಾಕಕ್ಕಾಗಲ್ಲ. ಖಾರಗಳಲ್ಲಿ ಏನಾದ್ರೂ ಖಾರ ಮಾಡೋದು ಆ ಥರದ್ದು ಇದ್ರೆ ಅದನ್ನ ಹಾಕಿಡ್ಬೋದು ಹೊರತು ಹಿಂಗಿನ ಡಬ್ಬಿನಲ್ಲಿ ಸ್ವೀಟ್ ಆಗಿರೋದು ಯಾವ್ದು ಇಡಕ್ಕಾಗೋದಿಲ್ಲ, ಸಿಹಿಯಾದ ಪದಾರ್ಥವನ್ನ ಇಡಕ್ಕಾಗಲ್ಲ. ಯಾಕಂದ್ರೆ ಹಿಂಗಿನ ವಾಸನೆ ಬಂದ್ಬಿಡುತ್ತೆ, ಹಳೇ ವಾಸನೆ ಇರುತ್ತಲ್ಲ ಅದು. ಅದೇ ತರ ಈ ದರಿಯಾದವರ್ ಕವ್ವಡಿ ಮೆಹಳು, ಹಳೇ ವಾಸನೆಯಿಂದ ಅಂಟಿಕೊಂಡು ಬರುತ್ತಲ್ಲ, ಅದು ಭಗವತ್ ಪ್ರೀತಿ ಕೈಂಕರ್ಯಗಳನ್ನ ಮಾಡಿದಾಗ ಅದು ನಿವೃತ್ತಿ ಹೊಂದಾಗುತ್ತೆ. ಈ ಹಳೆ ವಾಸನೆಯಿಂದ ನಮ್ಗೆ ಅಂಟ್ಕೊಂಡಿರುವಂತ ಒಂದಿದು ಅದು ಹೇಗೆ ಹೋಗ್ಬೇಕು, ಅದನ್ನ ಕಳೆಯೋದು ಹೇಗೆ ಅಂದ್ರೆ ಭಗವಂತನಲ್ಲಿ ಸದಾ ಪ್ರೀತಿ ಮಾಡ್ತಾ ಇರಿ. ಅಂದ್ರೆ ಭಕ್ತಿಯನ್ನ ಮಾಡ್ಕೊಂಡು ಸಾತ್ವಿಕತೆಯಾಗ ಮಾಡಿ ಭಕ್ತಿಯನ್ನ ಮಾಡ್ತಾ ಇದ್ರೆ ಈ ತರ ಹಳೆ ವಾಸನೆಗಳೆಲ್ಲ ಹೋಗಿ ಮನಸ್ಸು ಸ್ಥಿರವಾಗಿ ಭಗವಂತನಲ್ಲಿ ನೆಲೆಯಾಗಿ ನಿಂತ್ಕೊಳ್ಳುತ್ತೆ. ತನ್ ಕರುಮಂಗಳರಿಯಾದವರ್ಕ್ ಇಲಹ ನಿಲಯುಂ, ಈ ಸಾತ್ವಿಕತಾಗ ಯಾರು ಮಾಡೋದಿಲ್ವೋ ಅಥವಾ ಅವ್ರ ನಿತ್ಯ ನೈಮಿತ್ತಿಕ ಕರ್ಮ ಯಾರು ಗೊತ್ತಿರಲ್ವೋ, ಗೊತ್ತಿದ್ರೂ ಮಾಡಲ್ವೋ, ಏನಾಗತ್ತೆ ಮಾಡದೆ ಹೋದ್ರೆ? ಅಮಾವಾಸ್ಯೆ ತರ್ಪಣ ಕೊಡದೆ ಹೋದ್ರೆ ಏನಾಗತ್ತೆ? ನಮ್ಮ ಅಣ್ಣ ಮಾಡ್ತಾನೆ, ನಾನ್ ಮಾಡದೆ ಇದ್ರೆ ಏನಾಗತ್ತೆ? ಏನೋ ಒಂದು ಪ್ರಶ್ನೆ ಕೊಡೋದು ಸೋಮಾರಿ ಆಗಿರೋದಕ್ಕೆ ಒಂದು ಕಾರಣ ಅಷ್ಟೇನೆ. ಅದು ಆತರ ಹೇಳೋದು ಅವಿದ್ಯೆನೇ ಕಾರಣ ಇದಕ್ಕೆ, ಬೇರೆ ಏನೂ ಇಲ್ಲ. ಗೊತ್ತಿಲ್ಲದೆ ಇರೋದು ಅವಿದ್ಯೆ ಅಂತ ಹೇಳಿದ್ರೆ
ಅವಿವೇಕ ಅಷ್ಟೇನೆ, ಬೇರೆ ಏನು ಹೇಳಕ್ಕಲ್ಲ. ಅಂಧಕಾರ ನಿಮ್ಗೆ ಗೊತ್ತಿಲ್ಲ ಅಂದ ಮಾತ್ರಕ್ಕೆ ಅದಿಲ್ಲ ಅಂತಲ್ಲ. ಇವಾಗ ನಾವು ಭಗವಂತನ ನೇರವಾಗಿ ನೋಡಿಲ್ಲ, ಅದಕ್ಕೆ ಅಂತ ಭಗವಂತ ಇಲ್ಲ ಅಂತ ಹೇಳಕ್ಕಾಗತ್ತಾ? ನೋಡಿರೋರು ಎಷ್ಟೋ ಜನ ಇದ್ದಾರೆ. ಅದಕ್ಕೆ ಕಂಡಾರ್ ಉಳ್ಳಾರ್ ಅಂತಾನೆ ಆಳ್ವಾರು ಒಂದು ದಶಕ ಪೂರ್ತಿ ಹಾಡಿದ್ದಾರೆ, ಪೆರಿಯಾಳ್ವಾರ್. ನೋಡಿರೋರು ಇದ್ದಾರಪ್ಪ ಭಗವಂತನ. ನೀನ್ ಬೇಕಾದ್ರೆ ನೋಡಿಲ್ದೇ ಇರ್ಬೋದು, ನಿನಗ್ ಬೇಕಾದ್ರೆ ಅಷ್ಟು ಶಕ್ತಿ ಸಾಮರ್ಥ್ಯ ಭಗವಂತನನ್ನ ಒಲಿಸ್ಕೊಳಕ್ಕೆ, ದರ್ಶನ ಸಮಾನಾಕಾರವಾದ ರೂಪವನ್ನ ನೋಡಕ್ಕೆ ನಿನಗೆ ಯೋಗ್ಯತೆ ಇಲ್ಲದೆ ಇರ್ಬೋದು. ಆದರೆ ನೋಡಿರೋರು ಇದ್ದಾರೆ. ಅದಕ್ಕೆ ಹೇಳ್ತಾರೆ ಅದನ್ನ ಈ ಅವಿದ್ಯೆ ಹೋಗ್ಬೇಕು, ಈ ಶೇಷತ್ವ ಜ್ಞಾನ ಬರ್ಬೇಕು. ನೀ ಅವಿದ್ಯೆ ಅಂತ ಹೇಳಿದ್ರೆ ನನ್ನನ್ನು ನಾನೇ ಕಾಪಾಡ್ಕೊಳ್ತೀನಿ, ಶರೀರ ದೇಹ ಒಂದೇ ಅಂತ ದೇಹಾತ್ಮ ಭ್ರಮೆ, ಈ ಎಲ್ಲ ಭ್ರಮೆಗಳು ಹೋಗಿ ಶೇಷತ್ವ ಜ್ಞಾನ ಬರ್ಬೇಕು ಅಂದ್ರೆ ನಾನಿರೋದೇ ಭಗವಂತನ ಕೈಂಕರ್ಯ ಮಾಡೋಕೆ ಅನ್ನೋದು ತಿಳಿಬೇಕು. ಅದು ತಿಳಿದಾಗ ಪರಮಾತ್ಮ ಆತ್ಮಾನಂದ ಸಾಮ್ಯ ತಿಳಿಯುತ್ತದೆ. ಪರಮಾತ್ಮನಲ್ಲಿಗೆ ಹೋಗೋದು ಮತ್ತೆ ಆತ್ಮೋಪಾಸನೆಯಲ್ಲಿ ಮಾಡಿದಾಗ ಇರೋ ಸೌಮ್ಯ ಇದೆಯಲ್ಲ, ಅದರ ವ್ಯತ್ಯಾಸನೂ ನಮ್ಗೆ ಗೊತ್ತಾಗತ್ತೆ. ಆಗ ಭಕ್ತಿ ಯೋಗ ಸಫಲ ಆಗತ್ತೆ. ಅವಾಗ ತನ್ಕಳಲ್ಲನ್ ಬರ್ಕ ಅಂದ್ರೆ ಭಗವಂತನ ಪಾದಗಳಲ್ಲಿ ತುಂಬಾ ಪ್ರೀತಿ ಇದ್ದವನು ಯಾರು ಅಂದ್ರೆ ಅರ್ಜುನ. ತನ್ಕಳಲನ್ ಬರ್ಕ ನಲ್ಲವನ್ ಶಾಟ್ರಿನನ್ ಪಾರ್ಥನಿಕೆ. ಈ ನಲ್ಲವನ್ ಅಂದ್ರೆ ಎಲ್ಲಾ ಗುಣಗಳ ವಿಶಿಷ್ಟ ಗುಣಗಳಿದ್ದವನು ಭಗವಂತ. ಇದನ್ನೆಲ್ಲ ಈ ಭಕ್ತಿ ಯೋಗದಲ್ಲಿ ಬರುವಂತ ವಿಷಯಗಳನ್ನೆಲ್ಲ ಶಾಸ್ತ್ರಿನನ್ ಹೇಳಿದ್ನು ಯಾರಿಗೆ? ಪಾರ್ಥನಿಗೆ ಹೇಳ್ತಾನೆ. ಈಗ ಸ್ವಲ್ಪ ಸಖನಾದ ಆತ್ಮಸಖ ಅಂದ್ರೆ ತುಂಬಾ ಕ್ಲೋಸ್ ಫ್ರೆಂಡ್ ಅವನ್ಗೆ, ಪಾರ್ಥನಿಗೆ ಭಗವಂತ ಭಕ್ತಿ ಯೋಗವನ್ನ ಉಪದೇಶಿಸ್ತಾನೆ. ಇಲ್ಲಿ ಮತ್ತೆ ಕೆಲವು ಕೀ ಶ್ಲೋಕಸ್ ಅಂತ ಹೇಳ್ತಾರಲ್ಲ ಭಗವದ್ಗೀತೆನಲ್ಲಿ, ಕೆಲವು ಶ್ಲೋಕಗಳನ್ನ ಅನುಸಂಧಾನ ಮಾಡೋಣ, ಅವಾಗ ನಮಗೆ ಚೆನ್ನಾಗಿ ಅರ್ಥ ಆಗತ್ತೆ. ಮಯ್ಯಾವೇಶ ಮನೋ ಏವಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧೆಯ ಪರಯೋಪೇತಾಃ ತೇ ಮೇ ಭಕ್ತತಮಾಮತಾಃ. ಇದು 12ನೇ ಅಧ್ಯಾಯದಲ್ಲಿ 2ನೇ ಶ್ಲೋಕ. ಯಾರೆಲ್ಲಾನು ನನ್ನನ್ನೇ ಸ್ಥಿರವಾಗಿ ಆರಾಧಿಸ್ತಾರೋ, ಯಾರೆಲ್ಲಾನು ಉತ್ತಮ ಯೋಗವನ್ನ, ಇದನ್ನೇ ಉತ್ತಮ ಯೋಗ ಅಂತ ಕರೀತಾರೆ, ಇದನ್ನ ಉತ್ತಮ ಯೋಗ ಅಂತ ಹೇಳ್ಬೋದು. ಯಾಕಂದ್ರೆ ನನ್ನನ್ನೇ ಉಪಾಸನೆ ಮಾಡೋರ್ಗೆ ಚಿಕ್ಕ ಚಿಕ್ಕ ವಿಷಯದಲ್ಲಿ ಆಸೆ ಹೋಗಲ್ಲ, ಮನಸ್ಸು ದೃಢವಾಗಿ ನೆಲೆಸುತ್ತೆ. ಮನಸ್ಸು ದೃಢವಾಗಿ ನೆಲೆಸಿದಾಗ ಅವರ ಕರ್ಮಗಳು ಏನು, ಕರ್ತವ್ಯಗಳೇನು, ಕಾರಣ ಏನು ಅದಕ್ಕೆ ಅನ್ನೋದು ಎಲ್ಲ ಚೆನ್ನಾಗಿ ಗೊತ್ತಾಗತ್ತೆ. ಅವರೆಲ್ಲ ಸರಿಯಾಗಿ ಕೆಲಸಗಳನ್ನ ಮಾಡಿ ಆ ಕರ್ಮಗಳನ್ನೆಲ್ಲ ಫಲತ್ಯಾಗ ಮಾಡಿ, ಸಾತ್ವಿಕ ತ್ಯಾಗ ಮಾಡಿ ಇದ್ ಮಾಡ್ತಾರೆ. ಅದು ತುಂಬಾ ಅದನ್ನ ಇಲ್ಲಿ ಹೇಳ್ತಾರೆ. ಮಯ್ಯಾವೇಶ ಮನೋಯಮ, ಭಗವಂತನಲ್ಲಿ ಮನಸ್ಸಿಟ್ಟು ಯಾರಿದೆಲ್ಲ ಮಾಡ್ತಾರೋ ಅವ್ರಿಗದು ಸುಲಭವಾಗತ್ತೆ ಅಂತ. ಏತು ಸರ್ವಾಣಿ, ಇದು 6ನೇ ಶ್ಲೋಕ. ಏತು ಸರ್ವಾಣಿ ಕರ್ಮಾಣಿ ಮಯ್ಯರ್ಪಿತ ಸನ್ಯಸ್ಯ ಮತ್ಪರ ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ ತೇಷಾಮಹಂ ಸಮುದ್ಧತ್ತ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನ ಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾಂ. ಯಾರೆಲ್ಲ ತಮ್ಮ ಎಲ್ಲ ಕರ್ಮಗಳನ್ನು ನನ್ನಲ್ಲೇ ನ್ಯಾಸ ಮಾಡ್ತಾರೋ, ಏನಾದ್ರೂ ಮಾಡ್ಲಿ, ಒಳ್ಳೇದು ಕೆಟ್ಟದ್ದು ಏನೇನಾದ್ರೂ ಮಾಡಿದ್ರು ಎಲ್ಲ ಕೃಷ್ಣ ಅರ್ಪಣ ವಸ್ತು ಅಂತ ಅವರಿಗೆ ಭಗವಂತನಲ್ಲೇ ಸಮರ್ಪಿಸ್ತಾರೋ, ಯಾರೆಲ್ಲ ಅನನ್ಯ ಭಕ್ತಿಯಿಂದ ನನ್ನನ್ನೇ ಉಪಾಸನೆ ಮಾಡ್ತಾರೋ ಅವರನ್ನು ನಾನೇ ಈ ಸಂಸಾರದಿಂದ ಕರ್ಕೊಂಡು ಹೋಗ್ತೀನಿ. ಇದಾಗ್ಲೇ ಹಿಂದೆನೂ ಹೇಳಿದೆ, ಇದು ಅದೇ ಈ ಶ್ಲೋಕದಲ್ಲೂ ಅದೇನೇ ಅರ್ಥ ಕೊಡುವಂಥದ್ದು. ಅದನ್ನ ನೋಡಿ. ಮುಂದಿನ ಶ್ಲೋಕ. ಅನಪೇಕ್ಷ ಶುಚಿರ್ಧಕ್ಷ ಉದಾಸೀನೋ ಗತವ್ಯತಃ ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತ ಸಮೇ ಪ್ರಿಯಃ. ಅಂತರಂಗ ಬಹಿರಂಗ ಶುದ್ಧಿ ಇರ್ಬೇಕು. ಏನೇ ಕೆಲಸ ಮಾಡಿದ್ರು ಇದು ತುಂಬಾ ಮುಖ್ಯ. ಇದೇನೆ ಭಗವಂತ ನೋಡುವಂಥದ್ದು ಯಾವಾಗ್ಲೂ ಅಷ್ಟೇ, ಅಂತರಂಗ ಶುದ್ಧಿ ಇರ್ಬೇಕು. ಅದಕ್ಕೆ ಶುಚಿರ್ ದಕ್ಷ ಅದನ್ನ ನೋಡ್ದಾನೆ. ಅಂತರಂಗ ಬಹಿರಂಗ ಎರಡೂ ಶುದ್ಧಿ ಇರ್ಬೇಕು. ಆಸಕ್ತಿ ರಹಿತ ಇರ್ಬೇಕು. ತುಂಬಾ ಆಸೆ, ದುರಾಸೆ, ಲೋಭತ್ವ ಇವೆಲ್ಲ ಇರಬಾರ್ದು. ಆಸಕ್ತಿ ರಹಿತನಾಗಿರ್ಬೇಕು. ಯಾವ ಚಿಂತೆಯೂ ಇರಬಾರ್ದು. ಯಾಕಂದ್ರೆ ಶರಣಾಗತಿ ಮಾಡ್ಕೊಂಡವನಿಗೇನ್ ಚಿಂತೆ, ಎಲ್ಲ ಭಗವಂತ ನೋಡ್ಕೊತಾನೆ ಅಂತ ಆದ್ಮೇಲೆ ಮತ್ತೆ ಯೋಚನೆ ಮಾಡಕ್ ಏನಿದೆ ಹೇಳಿ ಅಲ್ಲಿ? ಏನಿಲ್ಲ. ನಿರ್ಭರೋ ನಿರ್ಭಯೋಸ್ಮಿ ಅಲ್ವಾ? ಅದನ್ನೇ ಅಲ್ವಾ ದೇಶಕರು ಹೇಳಿದ್ದು. ಅದನ್ನೇ ಇಲ್ಲಿ ಯಾರು ಚಿಂತೆ ಮಾಡೋದಿಲ್ವೋ, ಚಿಂತೆ ಇರಲ್ವೋ
ರಾಜಸಿಕನಲ್ಲದವ ಇವನೇ ರಾಜಸಿಕ ಗುಣ ಇರೋದಿಲ್ಲ. ಇನ್ನೂ ಬೇಕು, ಮತ್ತೂ ಬೇಕು, ಇದು ಬೇಕು, ಅದು ನೋಡಿ ನೋಡಿದ್ದೆಲ್ಲ ಬೇಕು ಕೆಲವ್ರಿಗೆ. ನಾವು ನೋಡಿ ಇವಾಗ್ಲೂ ಇರ್ತಾರೆ ಅವರು, ಅಷ್ಟೆಲ್ಲ ಎಲ್ಲ ನೋಡಿದ್ದೆಲ್ಲ ತಗೋತಾರಲ್ಲ, ಸಂತೋಷವಾಗಿರ್ತಾರೆ ಅಂದ್ರೆ ಸಂತೋಷವಾಗಿ ಇರೋದಿಲ್ಲ. ಯಾಕಂದ್ರೆ ಅದನ್ನು ತಗೊಂಡವ್ರಿಗೆ ಇನ್ನೊಂದು ತಗೋಬೇಕು ಅಂತ ಅನಿಸ್ತಾ ಇರುತ್ತೆ ಹೊರತು ತಗೊಂಡಿದ್ ಸಾಕು ಅಂತ ಅನ್ಸಲ್ಲ. ಅದು ರಜೋಗುಣ, ಅದಕ್ಕೆ ಅದು ರಜೋಗುಣ. ಹಾಗೆ ಇಂತಹವನೇ ನನಗೆ ಯಾರು ಸಾಕು ಅಂತ ಅನ್ಕೊಳ್ತಾನಲ್ಲ ಸಾತ್ವಿಕ ಗುಣದವನು, ಅಂಥವನೇ ನನಗೆ ತುಂಬಾ ಪ್ರಿಯ ಆದವನು ಅಂತ ಹೇಳಿ ಅವನ ಭಕ್ತಿಗೆ ನಾನು ಮೆಚ್ತೀನಿ, ಅವನನ್ನ ನಾನು ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಈ ಭಕ್ತಿ ಯೋಗದಲ್ಲಿ ಹೇಳ್ತಾನೆ. ಇವಾಗ ಮುಂದಿನ ಅಧ್ಯಾಯ ನೋಡೋಣ. ಕ್ಷೇತ್ರಜ್ಞ ಯೋಗ. ಇದು ತುಂಬಾ ಚೆನ್ನಾಗಿದೆ. ಇದರಲ್ಲೇನೆ ಎಲ್ಲ ಪಂಚಾಗ್ನಿ ಇದರಲ್ಲಿ ಬರುತ್ತಲ್ಲ, ಅದರಲ್ಲಿ ವಿದ್ಯೆನಲ್ಲಿ ಹೇಗೆ ಆತ್ಮಗಳೆಲ್ಲ ಹೋಗಿ ಅಲ್ಲೇ ಅಂತರಿಕ್ಷದಲ್ಲಿ ಕಾಯ್ತಾ ಇರುತ್ತಂತೆ. ಮಳೆ ಬಂದಾಗ ಪರ್ಜೆಯನ್ನು ಸೇರ್ಕೊಂಡು ಯಾರಲ್ಲಿ ಹೋಗಿ ಹುಟ್ಟಬೇಕು ಅನ್ನೋದು ಯಾವುದೋ ಒಂದು ಧಾನ್ಯದಲ್ಲೋ ಒಂದು ಇದರಲ್ಲೋ ಹೋಗಿ ಸೇರ್ಕೊಂಡು ಅವರ ಹೊಟ್ಟೆನಲ್ಲಿ ಅಲ್ಲಿ ಪ್ರಕೃತಿಯಾಗಿ ಬಂದು ಇಲ್ಲಿ ಪುರುಷರೊಂದಿಗೆ ಸೇರಿ ಅಲ್ಲಿ ಒಂದು ರೂಪ ಪಡೆಯುತ್ತೆ. ತುಂಬಾ ಆಶ್ಚರ್ಯವಾಗಿ ಸೈಂಟಿಫಿಕ್ ಆಗಿ ಅದನ್ನ ಬ್ರಹ್ಮಸೂತ್ರದಲ್ಲಿ ಹೇಳಿದ್ದಾರೆ. ಯಾರ್ಯಾರು ಏನೇನಾಗಿ ಹುಟ್ಟಬೇಕು, ಯಾತಕತ್ರ ಹುಟ್ಟುತ್ತಾರೆ ಅನ್ನೋದನ್ನೆಲ್ಲ ಅವ್ರವ್ರ ಕರ್ಮಗಳು ಅವ್ರವ್ರ ವಾಸನೆಗಳ ಪ್ರಕಾರ ಹುಟ್ಟೋದು ಅನ್ನೋದು ಅದೇನೆ ಪೂರ್ತಿ ಈ 13ನೇ ಅಧ್ಯಾಯದಲ್ಲಿ ನಮ್ಗೆ ಹೇಳುವಂಥದ್ದು. ಇಲ್ಲಿ ಪಾತ್ರ 14 ಇದರಲ್ಲಿ ಹೋಗೋಣ ಮುಂದೆ. ஊனின் படியும் உயரின் பிறவும் ஊனின் படியும் உயிரின் பிறவும் உயிர் பெறுவார் ஞானமும் பெருவகையும் உயிர் பெறுவார் ஞானம் பெருவகையும் ஞானமீன்ற உயிர் பயனும் ஞானமீன்ற உயிர் பயனும் ஊனின்றதற்கடியும் ஊனின்றதற்கடியும் உயிர் வேறிடமுள் விரகும் உயிர் வேறிடமுள் உரகும். ವಿರಹಂ ಅಂತ ಇಲ್ವಾ? ಕರೆಕ್ಟ್, வேறிடம் உள் விரகம். தேனின்ற பாதன் தேனின்ற பாதன் தெளிவித்தனன் சிலை பார்த்தனக்கே தெளிவித்தனன் சிலை பார்த்தனுக்கே ஊனின் படியும் உயிரின் பிறவும் உயிர் பெறுவார் ஞானமும் பெருவகையும் ஞானமீன்ற உயிர் பயனும் ஊனின்றதற்கடியும் உயிர் வேறிடமுள் விரகும் தேனின்ற பாதன் தெளிவித்தனன் சிலை பார்த்தனக்கே. ஊனின் படியும் உயிரின் பிரிவும் உயிர் பெறுவார் ஞானம் பெருவகையும் ஞானமீன்ற உயிர் பயனும் ஊன்றிதற்கடி உயிர் பயனும் ஊனின்றதற்கடியும் உயிர் வேறிடும் உள் விரகும் தேனின்ற பாதன் தெளிவித்தனன் சிலை பார்த்தனுக்கே. ಭಗವದ್ಗೀತೆಯ 13ನೇ ಅಧ್ಯಾಯ. ಇವಾಗ ಕ್ಷೇತ್ರಜ್ಞ ವಿಭಾಗ ಯೋಗ ಅಂತ ಬರುತ್ತೆ. ಅದರಲ್ಲಿ ಈ ಅಧ್ಯಾಯದಲ್ಲಿ 34 ಶ್ಲೋಕ ಇದೆ. ಈ 34 ಶ್ಲೋಕದಲ್ಲಿ ಏನ್ ವಿವರಿಸಿದ್ದಾರೆ ಅಂತ ಹೇಳಿದ್ರೆ, ಕ್ಷೇತ್ರಜ್ಞ ಕ್ಷೇತ್ರ ಈ ಎರಡರ ವ್ಯತ್ಯಾಸ ನಮಗೆ ತಿಳಿಬೇಕು. ಕ್ಷೇತ್ರಜ್ಞನಿಗೂ ಕ್ಷೇತ್ರಕ್ಕೂ ಇರುವಂತ ವ್ಯತ್ಯಾಸವನ್ನ ವ್ಯಕ್ತವಾಗಿ ನಮಗೆ ತಿಳಿಸ್ಕೊಡ್ತಾರೆ. ಅದಕ್ಕೆ ಮುಂಚೆ ನಾವು ಒಂದ್ ಸ್ವಲ್ಪ ನೋಡ್ಬೇಕು. ಇವಾಗ 3 ಷಟ್ಕದಲ್ಲಿ ಇದು ಭಗವದ್ಗೀತೆ ಅಂತ ನಮ್ಗೆ ಹೇಳಿದ್ರಲ್ವಾ, ಆ ಮೊದಲನೇ ಷಟ್ಕದಲ್ಲಿ ನಾವು ಏನ್ ನೋಡಿದ್ವಿ ಅಂದ್ರೆ, ಷಟ್ಕ ಅಂದ್ರೆ 6 ಶ್ಲೋಕ. ಆ ಮೊದಲನೇ 6 ಶ್ಲೋಕದಲ್ಲಿ ಜ್ಞಾನ ಯೋಗ ಮತ್ತೆ ಕರ್ಮಯೋಗವನ್ನ ಹೇಳಿದ್ರು. ಇವಾಗ ಸೆಕೆಂಡ್ ಹಾಫ್ ಇದೆಯಲ್ಲ, ಅದು ಸೆಕೆಂಡ್ ಮಧ್ಯ ಷಟ್ಕ ಇದೆಯಲ್ಲ, ಅದರಲ್ಲಿ ನಾವು ನೋಡಿದ್ವಿ ಭಕ್ತಿ ಯೋಗ ಹಾಗೂ ಈಶ್ವರನ ಐಶ್ವರ್ಯ. 10ನೇ ಚಾಪ್ಟರ್ 11ನೇ ಚಾಪ್ಟರ್ನೆಲ್ಲ ಭಗವಂತರ ಐಶ್ವರ್ಯ ಅವೆಲ್ಲ ನೋಡಿದ್ವಿ. ಆ ವಿಭವಗಳನ್ನೆಲ್ಲ ವಿವರಿಸ್ತಾರೆ, ಅದನ್ನ ನೋಡಿದ್ವಿ. ಈಗ 3ನೇ ಷಟ್ಕದಲ್ಲಿ ಏನಪ್ಪಾ ಅಂದ್ರೆ, ಇಲ್ಲೇನೆ ತುಂಬಾ ಟೆಕ್ನಿಕಲ್ ಆಗಿರೋ ವಿಷಯಗಳನ್ನೆಲ್ಲ ಇದರಲ್ಲೇ ಹೇಳಿದ್ದಾರೆ. ಕೊನೆಯ 6 ಶ್ಲೋಕಗಳಲ್ಲಿ ಕೊನೆ 6 ಅಧ್ಯಾಯ ಇದೆಯಲ್ಲ ಭಗವದ್ಗೀತೆಯಲ್ಲಿ, ಅದರಲ್ಲಿ ಶರೀರ ಮತ್ತು ಆತ್ಮ,
ಶರೀರ ಮತ್ತು ಆತ್ಮ ಇರುವಂತ ಜಗತ್ತು, ಪ್ರಕೃತಿ, ಆ ಪ್ರಕೃತಿಯನ್ನ ಯಾರು ನಿಯಾಮಕ ಮಾಡ್ತಾರೆ, ನಿಯಾಮಿಸೋದು ಯಾರು, ಆ ಪ್ರಕೃತಿಯ ಸ್ವರೂಪ, ರೂಪ, ವಿಭವಗಳು ಏನು, ಪುರುಷನ ಸ್ವಭಾವವೇನು, ಜ್ಞಾನ ಮತ್ತು ಭಕ್ತಿ ಇದುಗಳ ಬಗ್ಗೆ ಹೇಗೆ ಅನುಸರಿಸಬೇಕು ಅನ್ನೋ ಬಗ್ಗೆ ಎಲ್ಲ ಈ 3ನೇ ಷಟ್ಕ ಅಂದ್ರೆ 17-18ನೇ ಅಧ್ಯಾಯದಲ್ಲೆಲ್ಲ ನಾವು ಕ್ಲೀನ್ ಆಗಿ ಏನ್ ಮಾಡ್ಬೇಕು, ಡೂಸ್ ಅಂಡ್ ಡೋಂಟ್ಸ್ ಇದೆಯಲ್ಲ ಅದನ್ನ ಜ್ಞಾನ ಭಕ್ತಿ ಈ ವಿಚಾರಗಳನ್ನ ಹೇಗೆ ಅನುಸರಿಸಬೇಕು ಅನ್ನೋದನ್ನೆಲ್ಲನು ವಿವರವಾಗಿ ತಿಳಿಸ್ಕೊಡ್ತಾರೆ. ಇದು 3ನೇ ತಿಂಗಳು. ಇದಿಷ್ಟು 3 ಷಟ್ಕದಲ್ಲಿ ಭಗವದ್ಗೀತೆಯನ್ನ ಹೇಳ್ತಾರೆ. ಈ 13ನೇ ಅಧ್ಯಾಯದಲ್ಲಿ ಏನೇನ್ ಹೇಳ್ತಾರೆ ಅದನ್ನ ನೋಡೋಣ. ಈ ಕ್ಷೇತ್ರಜ್ಞ ಯೋಗ ಅಂತ ಹೇಳಿದ್ವಲ್ಲ ನಾವು, ಪರ್ಟಿಕ್ಯುಲರ್ಲಿ 13ನೇ ಅಧ್ಯಾಯದಲ್ಲಿ 34 ಶ್ಲೋಕಗಳಿವೆ. ಈ 34 ಶ್ಲೋಕಗಳಲ್ಲಿ ಶರೀರ ಮತ್ತು ಆತ್ಮ ಇದೆಯಲ್ಲ ಇವುಗಳ ವ್ಯತ್ಯಾಸ ತೋರಿಸ್ಕೊಡ್ತಾರೆ. ಶರೀರ ಮತ್ತು ಆತ್ಮ ಇವುಗಳ ವ್ಯತ್ಯಾಸ, ಅವುಗಳಿಗೆ ಪರಸ್ಪರ ಸಂಬಂಧ ಏನು ಅನ್ನೋದನ್ನ ತೋರಿಸ್ಕೊಡ್ತಾರೆ. ಎರಡನೇದು ಏನಪ್ಪಾ ಅಂತ ಹೇಳಿದ್ರೆ, ಶರೀರದ ನಿಜವಾದ ಸ್ವಭಾವ. ಶರೀರ ಪ್ರಕೃತಿಯಿಂದ ಆಗಿದ್ದು, ಆ ಪ್ರಕೃತಿಯಿಂದ ಆಗಿದ್ರಲ್ಲಿ ಒಂದು ಆತ್ಮ ಹೋಗಿ ಸೇರ್ಕೊಳ್ಳುತ್ತಲ್ಲ, ಅದರ ನಿಜವಾದ ಸ್ವಭಾವ ಏನು ಅದನ್ನ ತೋರಿಸ್ಕೊಡ್ತಾರೆ. ಆಮೇಲೆ ಸ್ಥಿತಿ, ಸ್ವರೂಪ ಮತ್ತೆ ಸ್ಥಿತಿ ಅದನ್ನು ತೋರಿಸ್ಕೊಡ್ತಾರೆ. ಮತ್ತೆ 3ನೇದೇನಪ್ಪ ಅಂದ್ರೆ ಶರೀರ ಮತ್ತೆ ಆತ್ಮಕ್ಕೆ ಸಂಬಂಧಗಳು. ಆತ್ಮ ಅಂತ ಒಂದಿರುತ್ತೆ, ಶರೀರ ಒಂದು ಪಂಚಭೂತಗಳಿಂದ ಆಗಿರುವಂಥದ್ದು, ಆತ್ಮದ ಜೊತೆಗೆ ಒಂದು ಭಗವಂತನೂ ಇರ್ತಾನೆ. ಇವಾಗ ಅರ್ಥ ಆಯ್ತಾ? ಭಗವಂತನಿಗೆ ಆತ್ಮ ಮತ್ತು ಶರೀರ, ಇವಾಗ ಆತ್ಮ ಮತ್ತು ಶರೀರ ಏನು ನಾವು ಪಂಚಭೂತಗಳಿಂದ ಆಗಿದೆ ಈ ಶರೀರ, ಈ ದೇಹ ಇದೆಯಲ್ಲ, ಇದು ಅಚಿತ್ ಪದಾರ್ಥ. ನಾವು ಇದು ಬದುಕಿದೆ ಅಂತ ಹೇಳ್ಕೊತೀವಿ, ಶರೀರ ಬದುಕಿದೆ ಅಂದ್ರೆ ಅಚಿತ್ ಪದಾರ್ಥದಿಂದ ಆಗಿರುವಂಥದ್ದು. ಅಂದ್ರೆ 24 ತತ್ವ ಇದೆಯಲ್ಲ ಅದು ಅಚೇತನ ಪದಾರ್ಥದಿಂದ, ಪ್ರಕೃತಿಯು ಅಚೇತನನೇ, ಅದರಲ್ಲಿ ಇರುವಂತ ತ್ರಿಗುಣಗಳನ್ನು ಸೇರ್ಕೊಂಡು ಈ ಶರೀರ ಆಗಿರುವಂಥದ್ದು. ಆ ಶರೀರ ಮತ್ತು ಅದರೊಳಗಿರುವಂತ ಒಂದು ಆತ್ಮ ಅದು ಬೇರೆ. ಅದಕ್ಕೂ ಈ ಶರೀರದಲ್ಲಿ ಪ್ರಕೃತಿ ಇರುವಂತದ್ದು, ಅದಕ್ಕೆ ಕೆಲಸ ಮಾಡೋದು, ಅದಕ್ಕೆ ಅಂಟ್ಕೊಂಡಿರೋದು ಏನು ಸಂಬಂಧ ಇಲ್ಲ. ಆದ್ರೆ ಹಳೆ ವಾಸನೆಯಿಂದ, ಹಳೆ ಕರ್ಮದಿಂದ ಆ ಶರೀರದಲ್ಲಿ ಒಂದು ಆತ್ಮ ಸೇರ್ಕೊಂಡಿರುತ್ತೆ. ಅದರ ಫಲಗಳನ್ನ ಅನುಭವಿಸೋಕೆ ಒಂದು ಶರೀರ ಬಂದಿರುತ್ತೆ. ಆ ಆತ್ಮದ ನಿಜ ಸ್ವರೂಪ ಹಾಗೂ ಶರೀರದಿಂದ ವಿಕ್ರಮಣ, ಅಲ್ಲಿಂದ ಆತ್ಮದ ನಿಜ ಸ್ವರೂಪ ಏನೋ ಅದು ಯಾವುದಕ್ಕೂ ಏನೋ ಅಂಟ್ಕೊಂಡಿಲ್ಲ. ಎಲ್ಲೋ ಇರುತ್ತೆ, ಏನೋ ಮಾಡಿರುತ್ತೆ, ಯಾವ್ದೋ ಪುಣ್ಯ ಅನುಭವಿಸ್ಬೇಕು ಅಂತ ಹೇಳಿದಾಗ ಆ ಪುಣ್ಯದ ಫಲ ಅನುಭವಿಸ್ಬೇಕು ಅಂದ್ರೆ ಯಾರಾದ್ರೂ ಒಬ್ಬ ಸಾಹುಕಾರ ಮನೇಲಿ ಹುಡ್ತೀರಾ, ಪಾಪದ ಫಲ ಅನುಭವಿಸ್ಬೇಕು ಅಂದ್ರೆ ಯಾವ್ದೋ ಒಂದು ಹೀನ ಯೋನಿನಲ್ಲಿ ಹುಡ್ತೀರಾ. ಈ ತರ ಅದು ಎಷ್ಟು ಚೆನ್ನಾಗಿದೆ ನೋಡಿ. ಅದು ನಮಗೆ ಗೊತ್ತಾಗ್ಬಿಡುತ್ತೆ ಯಾಕೆ ನಾವು ಈ ತರ ಹುಟ್ಟಿದೀವಿ. ಯಾಕೆ ಒಂದೇ ಮನೆಯಲ್ಲಿ ಹಲವಾರು ಮಕ್ಕಳಿದ್ದಾಗ್ಲೂ ಒಂದೇ ತಂದೆ ತಾಯಿ ಒಂದೇ ತರ ಊಟ ಎಲ್ಲ ಹಾಕಿ ಎಲ್ಲ ಬಳಸ್ತಾ ಇದ್ರು, ಒಂದೇ ಸ್ಕೂಲ್ಗೆ ಹೋಗಿ ಎಲ್ಲ ಮಾಡಿದ್ರು, ಒಬ್ರು ಚೆನ್ನಾಗಿ ಓದ್ತಾರೆ, ಒಬ್ರು ಚೆನ್ನಾಗಿ ಓದಲ್ಲ, ಒಬ್ರು ಚೆನ್ನಾಗಿ ಬುದ್ಧಿವಂತರಾಗ್ತಾರೆ, ಚೆನ್ನಾಗಿ ಸಂಪಾದಿಸ್ತಾರೆ, ಇನ್ನೊಬ್ರು ಚೆನ್ನಾಗಿ ಸಂಪಾದಿಸಲ್ಲ. ಏನೋ ವ್ಯತ್ಯಾಸಗಳು ಹಾಗೆ ಆಗತ್ತೆ. ಇದಕ್ಕೆಲ್ಲ ಕಾರಣ ಏನು ಅಂದ್ರೆ ತಂದೆ ತಾಯಿಗಳ ಕಾರಣನ ಇಲ್ಲ, ಸೇರ್ಸಿದ್ ಸ್ಕೂಲ್ ಕಾರಣನಂದ್ರೆ ಇಲ್ಲ, ಒಂದೇ ಸ್ಕೂಲಲ್ಲಿ ಸೇರ್ಸಿದ್ರು. ಮತ್ತೆ ಓದಿದ ಸಬ್ಜೆಕ್ಟ್ ಬೇರೆ ಏನೋ ಅಂದ್ರೆ ಇಲ್ಲ, ಎಲ್ಲರೂ ಒಂದೇ ಸಬ್ಜೆಕ್ಟ್, ಎಲ್ಲರೂ BSc ಎಲ್ಲರೂ ಇಂಜಿನಿಯರಿಂಗ್ ಎಲ್ಲ ಅದೇ ಓದಿದ್ರು. ಹಾಗಾದ್ರೆ ಏನ್ ಕಾರಣ ಇದಕ್ಕೆ? ಒಬ್ಬ ಚೆನ್ನಾಗಿರೋ ಅನುಕೂಲವಾಗಿರೋದು, ಇನ್ನೊಬ್ಬ ಅನುಕೂಲವಾಗಿಲ್ಲದೆ ಇರೋದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಕೇವಲ ಅವರ ಪೂರ್ವ ಆರ್ಜಿತ ಕರ್ಮಗಳೇ ಕಾರಣ ಅದಕ್ಕೆ. ಅದನ್ನ ಈ ಅಧ್ಯಾಯದಲ್ಲಿ ತುಂಬಾ ಚೆನ್ನಾಗಿ ನಿರೂಪಣೆ ಮಾಡಿ ತೋರ್ತಾರೆ. ಪ್ರಕೃತಿ ಮತ್ತು ಆತ್ಮಕ್ಕೆ ಇರುವಂತ ಸಂಬಂಧ. ಆತ್ಮದ ಪ್ರಕೃತಿನಲ್ಲಿ 3 ಗುಣ ಇದೆ, ಮತ್ತೆ ಇಲ್ಲಿ ಆತ್ಮ ಇದೆ. ಇದಕ್ಕೆ ಏನ್ ಸಂಬಂಧ ಅಂದ್ರೆ ಹೇಗೆ ಅದು ಆರಿಸ್ಕೊಳ್ಳುತ್ತೆ, ಯಾವ ಶರೀರದಲ್ಲಿ ಹೋಗ್ಬೇಕು ಅನ್ನೋದನ್ನ ಹೇಗೆ ಆರಿಸ್ಕೊಳ್ಳುತ್ತೆ ಅಂದ್ರೆ ಅದ್ರ ಏನು ಪುಣ್ಯ ಇದೆ, ಅದ್ರ ಪ್ರಕೃತಿ ಇದೆ, ಅದೇನು ಇಷ್ಟು ದಿವಸ ಯಾವ ತರ ಕಾಲ ಕಳೀತು, ಸಾತ್ವಿಕ ಕಾಲ ಕಳೆದಿದ್ರೆ ಅಸಾತ್ವಿಕ ಗುಣ ಅಂಟ್ಕೊಳ್ಳುತ್ತೆ, ರಾಜಸಿಕವಾಗಿ ಕಳೆದಿದ್ರೆ ಅದಕ್ಕೆ ಲೋಭ ಆ ಥರದಲ್ಲೇ ಆಸಕ್ತಿ ಇರುತ್ತೆ. ಅಥವಾ ಯಾವುದೋ ವ್ಯಾಪಾರಿ ಮನೆಯಲ್ಲಿ ಹೋಗಿ ಹುಟ್ಟುತ್ತಾನೆ. ಆ ತರ ಜೀವಾತ್ಮ ಹಾಗೂ ಶರೀರ ಇದರ ವ್ಯತ್ಯಾಸವನ್ನ ಗುರುತಿಸ್ಬೇಕು. ಅದು ಕ್ಲೀನ್ ಆಗಿ ಗೊತ್ತಾಗತ್ತೆ. ಇದರಲ್ಲಿ ಪ್ರಕೃತಿ ಮತ್ತೆ ಒಂದು ಜೀವಾತ್ಮ ಇವೆರಡೂ ಭಗವಂತನಿಗೆ ಶರೀರ. ಈ ಶರೀರದಲ್ಲಿರುವಂತ ಜೀವಾತ್ಮ ಇದೆಯಲ್ಲ ಅವನೇ ಪರಮಾತ್ಮ. ಆ ಪರಮಾತ್ಮ ಯಾವಾಗ್ಲೂ ಇರ್ತಾನೆ, ಯಾವಾಗ್ಲೂ ಸಿಗಲ್ಲ ಅಂತೇನಿಲ್ಲ, ಯಾವಾಗ್ಲೂ ಸಿಗ್ತಾನೆ. ನಿಜವಾದ ಭಕ್ತಿಯನ್ನ ಮಾಡಿದವ್ರಿಗೆ ಸಿಗ್ತಾನೆ ಅಷ್ಟೇನೆ, ಅದು ತಿಳ್ಕೋಬೇಕು. ಆ ಅದೇ ಇಲ್ಲಿ ಆಳವಂದ ಶ್ಲೋಕ ನೋಡೋಣ. ಇದಕ್ಕೆ ಜೀವಾತ್ಮ ಹಾಗೂ ಶರೀರ ಇದ್ರ ವ್ಯತ್ಯಾಸವನ್ನು ತಿಳ್ಕೊಳ್ಬೇಕು. ಜೀವಾತ್ಮ ಯಾವಾಗ್ಲೂ ಅನಾದಿಯಾಗಿ ಇರುವಂತದ್ದು, ನಾಶವಾಗದೆ ಇರುವಂತದ್ದು, ಶರೀರ ನಾಶವಾಗುವಂಥದ್ದು. ಆ ವ್ಯತ್ಯಾಸವನ್ನ ತಿಳ್ಕೊಳ್ಬೇಕು. ಆಳವಂದರ ಶ್ಲೋಕವನ್ನ ನೋಡೋಣ. ಇದನ್ನು ಮುಗಿಸ್ಬಿಡ್ತೀನಿ, ಆಮೇಲೆ ಸ್ವಲ್ಪ ಇನ್ನೊಂದು 5 ನಿಮಿಷ ಹೆಚ್ಚಿಗೆ ತಗೋತೀನಿ. ಮುಗಿಸ್ಬಿಡೋಣ ಒಂದು 5 ಶ್ಲೋಕ.
ಇಲ್ಲಿ ಆಳವಂದರ ಶ್ಲೋಕ ಏನಪ್ಪಾ ಅಂತ ಹೇಳಿದ್ರೆ, ಈ ಆಳವಂದರ ಗೀತಾರ್ಥ ಸಂಗ್ರಹದ 17ನೇ ಶ್ಲೋಕ ಇವ್ರದ್ದು. ದೇಹ ಸ್ವರೂಪಾತ್ಮಾತಿ ಹೇತು ಆತ್ಮ ವಿಶೋಧನಂ ಬಂಧು ಹೇತು ವಿವೇಕಶ್ಚ ತ್ರಯೋದಶ ಉದೀರ್ಯತೆ. ತ್ರಯೋದಶ ಅಂದ್ರೆ 13ನೇ ಅಧ್ಯಾಯ ಏನ್ ಹೇಳುತ್ತೆ ಅಂತ ನೋಡೋಣ. ಯಾವ ಶರೀರವನ್ನ ತೆಗೆದುಕೊಳ್ಬೇಕು, ಅದು ಅದರ ಮೇಲೆ ಆತ್ಮಾವಲೋಕನೆ ಮಾಡ್ಬೇಕು, ಹಾಗೂ ಸಾಕ್ಷಾತ್ಕಾರ ನಿಂತಿದ್. ನೀವು ಯಾವ ಶರೀರವನ್ನ ತಗೊಂಡು ಆತ್ಮಾವಲೋಕನೆ ಮಾಡ್ಬೇಕು ಅಂತಿದ್ದಾಗ ಅದ್ರ ಮೇಲೆ ಏನು ಯಾವ್ದಕ್ಕೆ ಕಾರಣ ಅಂತ ಹೇಳಿದ್ರೆ, ಇದಕ್ಕೆಲ್ಲ ಏನ್ ಕಾರಣ ಅಂತ ಹೇಳಿದ್ರೆ, ನೀವು ಏನು ಈ ನಿಮ್ಮ ಶರೀರ ಏನು ಉಪಾಸನೆ ಮಾಡಿದೆ ಆತ್ಮ ಸಾಕ್ಷಾತ್ಕಾರದ ಮೇಲೆ ನಿಂತಿದೆ. ಆತ್ಮಾವಲೋಕನೆ ಹಿಂದಿನ ಜನ್ಮದ ವಾಸನೆ ಹಾಗೂ ಶರೀರಾತ್ಮಕ ಸಂಬಂಧ ಇದೆಲ್ಲ ಈ ಅಧ್ಯಾಯದಲ್ಲಿ ಎಲ್ಲ ವಿಸ್ತಾರವಾಗಿ ಹೇಳಿದ್ದಾರೆ. ಇಲ್ಲಿ ಮುಖ್ಯವಾಗಿ ಐದು ಪದಗಳು ನಮ್ಗೆ ತುಂಬಾ ಮುಖ್ಯವಾದ ಪದಗಳು. ಅದರ ನೋಡೋಣ ಏನಪ್ಪಾ ಅಂತ ಹೇಳಿದ್ರೆ, ಆಳವಂದ ಶ್ಲೋಕದಲ್ಲಿ ದೇಹ ಸ್ವರೂಪಂ ಅಂದ್ರೆ ದೇಹದ ಸಂಬಂಧ, ಅದನ್ನ ಇಲ್ಲಿ ಹೇಳ್ತಾರೆ. ಪಂಚಭೂತಗಳಿಂದ ಆಗಿದ್ದ ಈ ಪಂಚಭೂತಗಳು ಮತ್ತೆ ಅಹಂಕಾರ, ಮಹತ್ವ ಮತ್ತು ಪ್ರಕೃತಿ, ಇದೆಲ್ಲ ಒಟ್ಟು ಪ್ರಕೃತಿ ಅಷ್ಟದ ಅಂತ ಹೇಳ್ತಾರಲ್ಲ, ಪ್ರಕೃತಿ ಅಷ್ಟದ ಜೊತೆಗೆ ಈ ಅಹಂಕಾರ, ಮಹತ್ವ ಮತ್ತು ಭಿನ್ನ ಪ್ರಕೃತಿ ರಸ್ತದ ಅಂತ ಬರುತ್ತಲ್ಲ ಹಿಂದೆ, ಅದನ್ನ ಹೇಳ್ತಾ ಇದ್ದೀನಿ ನಾನು. ಪಂಚಭೂತಗಳು, ಪಂಚ ತನ್ಮಾತ್ರೆಗಳು, ಮತ್ತೆ ಇವೆಲ್ಲ ಸೇರಿಸಿ 26 ತತ್ವ, 24 ತತ್ವಗಳು, 25ನೇದು ಪರಮಾತ್ಮ, 25ನೇದು ಜೀವಾತ್ಮ, 26ನೇದು ಪರಮಾತ್ಮ. ಇದಿಷ್ಟು ಆಗಿ ಒಂದು ರೂಪುಗೊಳ್ಳುತ್ತೆ. ಈ ಎಲ್ಲ ಪ್ರಕೃತಿ 11 ಇಂದ್ರಿಯಗಳಿದೆಯಲ್ಲ, ಇದು 11 ಇಂದ್ರಿಯಗಳು ಸೇರಿ ಸುಖ ದುಃಖ, ಆಸೆ, ಕೋಪ, ವ್ಯಸನಗಳು ಶರೀರವನ್ನು ತುಂಬಿಕೊಳ್ಳುತ್ತೆ. ನಮ್ಮ ಹಿಂದಿನ ಕರ್ಮದ ಪ್ರಕಾರ, ವಾಸನೆ ಪ್ರಕಾರ ಅದು ಏನೇನು ಉಳಿದಿರುತ್ತೋ ಅದೆಲ್ಲ ಬಂದು ಶರೀರಕ್ಕೆ ಸೇರ್ಕೊಳ್ಳುತ್ತೆ. ಇವೆಲ್ಲವನ್ನು ಅನುಭವಿಸ್ಬೇಕು ನಾವು. ನಿಮ್ಮ ಶರೀರ ಪಂಚಭೂತಗಳಿಂದಾನೇ ಆಗಿದ್ರೆ ಕೂಡ ಆ ಪ್ರಕೃತಿಲಿರುವಂತ ಈ ಗುಣಗಳಿದೆಯಲ್ಲ ಅವು ಬಂದು ಸೇರ್ಕೊಂಡ್ಬಿಡುತ್ತೆ. ಆತ್ಮ ಯಾವಾಗ್ಲೂ ಅದಕ್ಕೆ ಶುದ್ಧನೇ, ಆದ್ರೆ ಅದು ಒಂದು ಶರೀರದಲ್ಲಿ ಸೇರ್ಕೊಳ್ಬೇಕು. ಯಾಕಂದ್ರೆ ಕರ್ಮಫಲಗಳನ್ನ ಅನುಭವಿಸ್ಬೇಕಾದ್ರೆ ಅದಕ್ಕೊಂದು ಶರೀರ ಬೇಕು. ಯಾವ ಗುಣವನ್ನ ಅವಲಂಬಿಸಿದೆಯೋ, ಸಾತ್ವಿಕವಾದ ಗುಣವ, ರಾಜಸಿಕವಾದ ಗುಣ, ಅದರ ಪ್ರಕಾರ ಆ ತರ ಶರೀರದಲ್ಲಿ ಹೋಗುತ್ತೆ. ಮತ್ತೆ ಆತ್ಮಾಪ್ತಿ ಹೇತು ಅಂತ ಒಂದು ಪದ ಇದೆಯಲ್ಲ, ಒಳ್ಳೆ ಕರ್ಮ, ಕೆಟ್ಟ ಕರ್ಮ ಆರಿಸ್ಕೊಳ್ಳೋದಕ್ಕೆ ಆ ಜನ್ಮ, ಹಿಂದಿನ ಜನ್ಮದ ಏನೇನ್ ಕರ್ಮ ಮಾಡಿರ್ತೀವೋ ಅದೇ ಕಾರಣ ಅಂತ. ನಿನ್ನೆ ದಿವಸ ನಾವು ನೋಡಿದ್ವಿ ಹೇಗೆ ಭೀಷ್ಮ ಕಷ್ಟವಸವಾಗಿದ್ರೆ ಕೂಡ ಇಲ್ಲಿ ಬಂದು ಕೌರವರ ಮಧ್ಯೆ ಸೇರ್ಕೊಂಡು ಹೇಗೆ ಕಷ್ಟಪಡ್ತಾರೆ ಅಂತ. ಅದೇ ತರ ಧೃತರಾಷ್ಟ್ರನಿಗೆ 100 ಮಕ್ಳಿದ್ರು ಕೂಡ ಯಾಕೆ ಕೊನೆಗಾಲದಲ್ಲಿ ಅವನಿಗೆ ಒಬ್ರು ಮಕ್ಕಳು ಇರ್ಲಿಲ್ಲ ಅನ್ನೋದು ಹಿಂದಿನ ಜನ್ಮದಲ್ಲಿ ಹಂಸವನ್ನೆಲ್ಲ ಸುಟ್ಟಿದ್ದು ಆ ಕಥೆ ಎಲ್ಲ ಹಲವಾರು ಸತಿ ನಾನು ಹೇಳಿದ್ದೀನಿ. ಆತರ ಹಿಂದಿನ ಕರ್ಮಗಳು ಆತ್ಮಾಪ್ತಿಗೆ ಹೇತು ಆಗತ್ತೆ. ಆತ್ಮ ವಿಶೋಧನ, ಆತ್ಮ ಶರೀರ ಆತ್ಮನೇ ಬೇರೆ, ಶರೀರನೇ ಬೇರೆ ಅಂತ ಗೊತ್ತು. ವಿಶೋಧನಂ ಅಂತ ತಿಳ್ಕೊಳ್ಳೋದು ಅಂತ ಹೇಳಿದ್ರೆ, ಈ ವಿಷಯವನ್ನ ತಿಳ್ಕೊಳ್ಳೋದು. ಪರಮಾತ್ಮನಿಗೆ ಶೇಷ, ಆತ್ಮ ಬಂದು ಯಾವಾಗ್ಲೂ ಪರಮಾತ್ಮನಿಗೆ ಶೇಷ. ಕರ್ಮೇಂದ್ರಿಯಗಳು ಸಮರ್ಪಕದಿಂದಲೇ ಇದು ಶರೀರ ಕೆಲಸಗಳನ್ನ ಮಾಡುತ್ತೆ. ಆತ್ಮ ಸಾಕ್ಷಾತ್ಕಾರ ಆಗ್ಬೋದು. ಇದೇನೆ ವಿಶೋಧನೆಯನ್ನು. ಕರ್ಮೇಂದ್ರಿಯಗಳು ಸಾಧನೆ ಮಾಡಿದ್ರೆ ಆತ್ಮ ಸಾಕ್ಷಾತ್ಕಾರ ಆಗ್ಬೋದು. ಆತ್ಮಗುಣದಿಂದನೇ ಭಗವಂತನನ್ನ ಸೇರೋಕೆ ಕಾರಣ. ಬಂಧು ಹೇತು ಅಂತ ಹೇಳಿದ್ರೆ, ಈ ವಾಸನೆಗಳಿರುತ್ತಲ್ಲ ಒಳಗಾಗ್ಬಿಡುತ್ತೆ. ಯಾವ್ದೋ ಒಂದು ವಿಷಯ ಇಷ್ಟ ಅಂತ ಹೇಳಿದ್ರೆ ಅಲ್ಲಿಗೆ ನಮ್ಮನ್ನ ಎಳೆಯತ್ತೆ, ಈರ್ಕಿರ್ದು ಅಂತ ಹೇಳ್ತಾರೆ, ಅಟ್ರಾಕ್ಟ್ ಮಾಡುತ್ತೆ. ಒಳ್ಳೆ ಇದರ ತರ ಮ್ಯಾಗ್ನೆಟ್ ತರ ಆ ವಿಷಯಕ್ಕೆ ನಮ್ಗೆ ಆಸಕ್ತಿ ಇರುತ್ತೆ. ಹುಟ್ಟಿದಾಗ್ಲೇ ಮಗು ಹಾಡುತ್ತೆ, ತುಂಬಾ ಚೆನ್ನಾಗಿ ಹಾಡುತ್ತೆ, ಅಥವಾ ಯಾವ್ದೋ ಒಂದು ತಂತಿ ವಾದ್ಯ ನುಡಿಸುತ್ತೆ ಅಂತ ಹೇಳಿದ್ರೆ ಆಶ್ಚರ್ಯ ಆಗುತ್ತೆ. ಅದೇ ಚೈಲ್ಡ್ ಪ್ರಾಡಗಿ ಅಂತ ಹೇಳ್ಬಿಡ್ತೀವಿ. ಏನ್ ಚೈಲ್ಡ್ ಪ್ರಾಡಗಿ ಅಂತ ಅಲ್ಲ, ಅದು ಹಿಂದಿನ ಜನ್ಮದಲ್ಲಿ ಆ ಕರ್ಮದ ವಾಸನೆ ಇರುತ್ತೆ. ಅದಕ್ಕೆ ಅದು ಆ ಕೆಲಸಗಳನ್ನ ಹಾಗೆಲ್ಲ ಮಾಡೋದು. ಸುಖ ದುಃಖ ಏರ್ಪಡುತ್ತೆ, ವೈಗುಣ್ಯ, ಇದ್ರೆಲ್ಲನ ಇದು ಒಂದು ಬಂಧನಕ್ಕೆ ಕಾರಣ ಆಗತ್ತೆ. ಇದು ಅಲ್ಲೇ ಸಂಗೀತ ಕ್ಷೇತ್ರಕ್ಕೆ ಹೋಗುತ್ತೆ, ಅದಕ್ಕೂ ಆ ಬಂಧನ ಅದೇ ಇಷ್ಟ ಆಗುತ್ತೆ. ಮತ್ತೆ ವಿವೇಕ, ಶರೀರಗಳು ಬಿದ್ದು ಹೋಗ್ಬೇಕಾದ್ರೆ ಈ ಆತ್ಮ ಮಾತ್ರ ಹೋಗೋದಿಲ್ಲ. ಶರೀರ ಬಿದ್ದು ಹೋಗುತ್ತೆ, ಪಂಚಭೂತಗಳಲ್ಲಿ ಪಂಚೀಕರಣ ಆಗ್ಬಿಡುತ್ತೆ, ಬಟ್ ಆತ್ಮ ಮಾತ್ರ ಹೋಗೋದಿಲ್ಲ.
ಈ ವಿಷಯ ಯಾರು ತಿಳ್ಕೊಳ್ತಾರೋ, ಶರೀರ ಒಂದೇ ತರದ ಜ್ಯೋತಿ ಸ್ವರೂಪವಾದದ್ದು ಯಾರೊಬ್ರು ಇದನ್ನ ತಿಳಿದಾರೋ ಅವರೇ ವಿವೇಕ. ವಿವೇಕ ಅಂತ ಹೇಳಿದ್ರೆ ಅಂಧಕಾರ ಹೋಗಿ ಜ್ಞಾನ ಬರೋದು, ಅದೇ ವಿವೇಕ. ಇಲ್ಲಿ ವಿವೇಕ ಏನಪ್ಪಾ ಅಂತ ಹೇಳಿದ್ರೆ, ಈ ಶರೀರ ಅಸ್ಥಿರವಾದದ್ದು, ಅಳಿದು ಹೋಗುವಂಥದ್ದು, ಆದ್ರೆ ಅದ್ರೊಳಗಿರೋ ಆತ್ಮ ಮಾತ್ರ ವಿಶುದ್ಧವಾದದ್ದು, ಅಂದ್ರೆ ಶುದ್ಧವಾದದ್ದು, ಯಾವತ್ತೂ ಅಳಿದು ಹೋಗೋದೇ ಅನ್ನುವಂಥದ್ದು. ಈ ತತ್ವತ್ರಯಗಳು ಇದೆಯಲ್ಲ, ಚೇತನ, ಅಚೇತನ ಮತ್ತು ಈಶ್ವರ, ಈ 3 ತತ್ವಗಳನ್ನ ತಿಳ್ಕೊಳ್ಬೇಕಾದ್ರೆ ಶರೀರ ಒಂದು ಕ್ಷೇತ್ರ. ಈ ಶರೀರ ಇದೆಯಲ್ಲ, ಇದೊಂದು ಕ್ಷೇತ್ರ. ಇಲ್ಲಿ ಬಂದು ಕ್ಷೇತ್ರಜ್ಞ ಒಳಗಡೆ ಇರ್ತಾನೆ. ಆತ್ಮ ಕ್ಷೇತ್ರಜ್ಞ, ನಮ್ಮ ಜೀವಾತ್ಮ ಇದೆಯಲ್ಲ ಅವನೇ ಕ್ಷೇತ್ರಜ್ಞ, ಅದ್ರ ಜೊತೆಗೆ ಪರಮಾತ್ಮನೂ ಇರ್ತಾನೆ. ಈ ವ್ಯತ್ಯಾಸ ಗೊತ್ತಿಲ್ಲದವನು ದೇಹಾತ್ಮ ಭ್ರಮೆಯಲ್ಲಿ ಇರ್ತಾರೆ. ಈ ಶರೀರ ಬೇರೆ ಆತ್ಮ ಬೇರೆ ಅಂತ ಯಾರು ಗೊತ್ತಿಲ್ವೋ ಅವರು ದೇಹಾತ್ಮ ಭ್ರಮೆಯಲ್ಲಿ ಇರ್ತಾನೆ. ಜೀವಾತ್ಮನೊಂದಿಗೆ ಪರಮಾತ್ಮ ಕೂಡ ಸದಾ ಕಾಲ ಇರ್ತಾನೆ. ಅದನ್ನ ಯಾವಾಗ್ಲೂ ತಿಳ್ಕೊಬೇಕು. ನೋಡಿ, ಇಲ್ಲೇನೆ ನಮ್ಗೆ ಒಂದು ವಿಷಯ ಏನಪ್ಪಾ ಅಂದ್ರೆ ಸೀಕ್ರೆಟ್ಸ್ ಇದೆಲ್ಲ ಭಗವದ್ಗೀತೆ. ನಾವು ಯಾವಾಗ್ಲೂ ಏಕಾಏಕಿ ಒಂಟಿ ಅಂತೆಲ್ಲ ಅನ್ಕೋತೀವಲ್ಲ, ಯಾರು ಒಂಟಿ ಇಲ್ಲ. ಪ್ರತಿಯೊಬ್ರು ಜೀವಾತ್ಮ ಜೊತೆಗೆ ಪರಮಾತ್ಮ ಅಲ್ಲೇ ಇದ್ದಾನೆ. ನಾವು ನೋಡಿದ್ವಲ್ಲ ದ್ವಾಸುಪರ್ಣನಲ್ಲಿ, ಅವನು ಏನು ತಿನ್ನಲ್ಲ. ನಾವು ಮಾತ್ರ ಕರ್ಮಫಲಗಳನ್ನ ತಿಂತ ಕೂತಿರ್ತೀವಿ. ಗಿಣಿ ನಮ್ಮ ಜೊತೆಗೆ ಇರ್ತಾನೆ. ನಾವು ಒಬ್ಬಂಟಿಗರು ಅಲ್ವೇ ಅಲ್ಲ, ಯಾವಾಗ್ಲೂ ಪರಮಾತ್ಮ ನಮ್ಮ ಜೊತೆಗೆ ಇದ್ದೇ ಇರ್ತಾನೆ. ಒಳ್ಳೆಯವರಾಗ್ಲಿ ಕೆಟ್ಟವರಾಗ್ಲಿ ಅವ್ರು ಇದ್ದೇ ಇರ್ತಾನೆ. ಅವರು ಶರೀರಕ್ಕೆ ಸಂಬಂಧಪಟ್ಟಿದ್ದಂಗೆ ಆ ಕರ್ಮಗಳನ್ನ ಮಾತ್ರ ಆ ಫಲಗಳನ್ನ ಅನುಭವಿಸ್ತಾ ಇರ್ತಾರೆ ಹೊರತು ಅವ್ರು ಯಾವಾಗ್ಲೂ ಪರಮಾತ್ಮ ಯಾವಾಗ್ಲೂ ಇರ್ತಾನೆ. ಚೇತನ ಮತ್ತು ಅಚೇತನ ಇದೆಯಲ್ಲ, ಮತ್ತು ಅಚೇತನ ಅಂದ್ರೆ ಪ್ರಕೃತಿ, ಇದೆರಡು ಸೇರಿದ್ರೇನೆ ಇದೆರಡು ಭಗವಂತನ ಶರೀರ. ಇಡೀ ಜಗತ್ತಲ್ಲಿರುವಂತ ಎಲ್ಲ ಚೇತನ ಅಚೇತನಗಳೇ ಭಗವಂತನ ವಿಸಿಬಲ್ ಡ್ರೆಸ್. ಅವನ್ ಡ್ರೆಸ್ ತರ ಶರೀರ, ಅವನಿಗೊಂದು ಶರೀರ. ಹೀಗೆ ಪರಮಾತ್ಮನೊಂದಿಗೆ ಯಾರು ಸದಾ ಇದ್ರೂ ಕೂಡ ಜೀವನು ಅವನಿಗೆ ಕೆಲಸಗಳನ್ನ ಪ್ರಕೃತಿ ಸಂಬಂಧ ಗುಣ ವಿಶೇಷ ಅದರಿಂದ ಆ ಕರ್ಮಗಳನ್ನ ಮಾಡ್ತಾ ತೊಡಗಿಸ್ಕೊಳ್ತಾನೆ. ಎಲ್ಲ ಶರೀರದಲ್ಲೂ ಒಂದೇ ಸಮನಾದ ಆತ್ಮ ಇದೆ. ಇರುವೆಗೂ ಅದೇ ಸೈಜು, ಆನೆಗೂ ಅದೇ ಸೈಜು. ಇದರಲ್ಲೇ ಮಧ್ವ ಸಂಪ್ರದಾಯದಲ್ಲಿ ಸ್ವಲ್ಪ ವ್ಯತ್ಯಾಸ ಬರುತ್ತೆ. ಆನೆಗೆ ದೊಡ್ಡ ಆತ್ಮ ಸೈಜು, ಇರುವೆಗೆ ಚಿಕ್ಕ ಆತ್ಮ ಅಂತೆಲ್ಲ ಹೇಳ್ತಾರೆ. ಅದೆಲ್ಲ ಇಲ್ಲ, ಎಲ್ಲರಿಗೂ ಒಂದೇ ಸಮನಾದ ಒಂದೇ ಆಕೃತಿ ಆತ್ಮ ಇರುವಂತದ್ದು. ಅದನ್ನೇ ಹೇಳ್ತಾರೆ. ತ್ರಿಗುಣ ಮಾತ್ರ ಅವುಗಳ ಮೇಲೆ ಇನ್ಫ್ಲೂಯೆನ್ಸ್ ಮಾಡಿ, ಅಂದ್ರೆ ಅದ್ರ ಪರಿಣಾಮ ಬೀರಿ ಅದ್ರ ಪ್ರಕಾರ ಅವ್ರ ಹಿಂದಿನ ವಾಸನೆ ಪ್ರಕಾರ ಆ ತ್ರಿಗುಣಗಳು ಪ್ರಕೃತಿಯಲ್ಲಿರೋ ಸತ್ವ ರಜಸ್ತಮಸ್ಸುಗಳು ಇವುಗಳೆಲ್ಲ ಅದ್ರ ಮೇಲೆ ಪರಿಣಾಮ ಬೀರಿ ಅದರ ಚಟುವಟಿಕೆಗಳನ್ನ ಇದು ಮಾಡುತ್ತೆ, ಗೈಡ್ ಮಾಡುತ್ತೆ. ಯಾವ ತರ ಮಾಡ್ಬೇಕು, ಯಾವ ಕೆಲಸ ಮಾಡ್ಬೇಕು ಅನ್ನೋದನ್ನೆಲ್ಲ ಅವುಗಳೇನೆ ಮಾಡೋದು. ಈ ತ್ರಿಗುಣಗಳೇ ವ್ಯವಹಾರಗಳನ್ನ ನಿರ್ಣಯಿಸೋದು. ಇದು ಸತ್ಯಗುಣ. ಇದು ಸತ್ವಗುಣ ಏನಪ್ಪಾ ಅಂದ್ರೆ ಅಮಾನಿತ್ವಂ ಮದಂಬಿತ್ವಂ ಅಂತ ಶ್ಲೋಕ ಇದೆಯಲ್ಲ, ಅದನ್ನು ಬರುತ್ತೆ, ಮುಂದೆ ಹೇಳ್ತೇನೆ ಅದನ್ನ. ಸತ್ವಗುಣ ಬಂದು ಅಮಾನಿತ್ವಂ, ದೇಹಾತ್ಮ ಭ್ರಮೆ ಹೋಗ್ಸೋವಂಥದ್ದು, ಭಗವಂತನಲ್ಲಿ ದೃಢವಾದ ಭಕ್ತಿಯನ್ನು ನೆಲೆಸೋ ತರ ಮಾಡುವಂಥದ್ದು, ತನ್ಮೂಲಕ ಸಂಸಾರದಿಂದ ಬಿಡುಗಡೆ ಹೊಂದಿ ಹೋಗಕ್ಕೆ ಅನುಕೂಲ ಮಾಡಿಕೊಡುವಂಥದ್ದು. ಇದು ಆತ್ಮ ಅವಲೋಕನ. ಇದು ಇಲ್ಲಿ ದೇಶಿಕರ ಪಾಶ್ರವನ್ನು ನೋಡೋಣ. ದೇಶಿಕರ ಪಾಶ್ರದಲ್ಲಿ ಒಂದೊಂದೇ ಪದಗಳು ಹೇಗೆ ನಮ್ಗೆ ಅರ್ಥ ಮಾಡಿಸ್ತಾರೆ ನೋಡೋಣ. ನಿನ್ಪಡಿಯುಂ ಶರೀರ, ಅಂತ ಹೇಳಿದ್ರೆ ಶರೀರ. ಆ ಶರೀರದ ಸ್ವರೂಪ ತಿಳ್ಕೋಬೇಕು. ಶರೀರದ ಸ್ವರೂಪ ಏನು? ಪಂಚಭೂತ, ಪಂಚ ತನ್ಮಾತ್ರೆ, ಪಂಚ ಕರ್ಮೇಂದ್ರಿಯ, ಪಂಚ ಜ್ಞಾನೇಂದ್ರಿಯ, ಮನಸ್ಸು, ಅಹಂಕಾರ, ಮಹತ್ತು ಮತ್ತು ಪ್ರಕೃತಿ. ಇದಿಷ್ಟು ಸೇರಿ 24 ತತ್ವದಿಂದ ಆಗಿರುವಂತದ್ದು ಈ ಶರೀರ. ಅದನ್ನ ಶರೀರದ ಸ್ವರೂಪ ಹೇಳ್ತಾರೆ. ಇರಿನ್ಪಿರವಂ, ಆತ್ಮ ಮತ್ತು ಶರೀರ ಬೇರೆ ಬೇರೆ, ಆದ್ರೆ ಅದ್ರೊಳಗಿರುತ್ತೆ. ಅದು ಹೇಗೆ ಸೇರ್ಕೊಳ್ಳುತ್ತೆ ಅಂದ್ರೆ ಅದ್ರ ಕರ್ಮದ ಪ್ರಕಾರ ಬಂದು ಒಂದೊಂದು ಶರೀರವನ್ನ ಹುಡ್ಕೊಳ್ಳುತ್ತೆ. ಅದೇ ತರ ಹೋಗ್ಬೇಕಾದ್ರೇನು ಪಿರಿವಂ, ಅದು ಬೇರೆ ಆಗ್ಬೇಕಾದ್ರೂ ವ್ಯತ್ಯಾಸವಾಗಿ ಬೇರೆ ಆಗಿ ಸಾಯ್ಬೇಕಾದ್ರೆ ಪಂಚೀಕರಣವಾಗಿ ಇದೆಲ್ಲಾನು ಪಂಚಭೂತಗಳಿಂದ ಆಗಿರೋ ಶರೀರ ಎಲ್ಲ ಪಂಚೀಕರಣ ಅಂದ್ರೆ ಪಂಚಭೂತಗಳಿಗೆ ಸೇರ್ಕೊಂಡ್ಬಿಡುತ್ತೆ. ಅಗ್ನಿ ಮೂಲಕನೋ ಅಥವಾ ಸೂತ್ರ ಮಣ್ಣಲ್ಲಿ ಅಲ್ಲೂ ಅಷ್ಟೇ ಎಲ್ಲ ವಾಯುವಾಗಿ ಎಲ್ಲ ಡಿಸ್ಇಂಟಿಗ್ರೇಟ್ ಆಗಿ ಎಲ್ಲ ಬೇರೆ ಬೇರೆ ಆಗ್ಬಿಡುತ್ತೆ. ಆತ್ಮ ಮಾತ್ರ ಬೇರೆಯಾಗಿ ಹೋಗುತ್ತೆ. ಅವಾಗ ಜ್ಞಾನಂ ಪೆರುವಹಯಂ ಅಮಾನಿತ್ವಂ ಅಂತ ಹೇಳಿದ್ರೆ ಸಾತ್ವಿಕವಾದ ಮಾರ್ಗವನ್ನ ಅನುಸರಿಸಿದಾಗ, ಸಾತ್ವಿಕ ಆಹಾರವನ್ನು ಸೇವನೆ ಮಾಡಿದಾಗ, ಸಾತ್ವಿಕವಾದ ಭಗವಂತನಲ್ಲಿ ನಮ್ಮ ಮನಸ್ಸನ್ನು ಲಯವಾಗಿಟ್ಟಾಗ ಆತ್ಮಾವಲೋಕನಕ್ಕೆ ಅವಕಾಶ ಆಗತ್ತೆ. ನಮ್ಮನ್ನ ನಾವೇ ಒಳಗಡೆ ನೋಡ್ಕೋಬಹುದು. ಅದನ್ನೇ ಹೇಳ್ತಾರೆ.
ಆಮೇಲೆ ಬಂಧನಕ್ಕೆ ಕಾರಣಗಳು ಏನು, ಬಂಧನಕ್ಕೆ ಕಾರಣಗಳು ಇಲ್ಲಿ ಅದನ್ನ ಹೇಳ್ತಾರೆ. ಅದು ಇಲ್ಲಿ ಕ್ಷೇತ್ರಜ್ಞ ಆದ್ರಿಂದ ಆ ಒಂದು ಕ್ಷೇತ್ರದಲ್ಲಿ ಬಂದು ಕೆಲವು ವಾಸ ಮಾಡ್ಬೇಕು ಅಂದ್ರೆ ಏನ್ ಕಾರಣ ಅಂದ್ರೆ ಇವೆಲ್ಲನೇ ಕಾರಣ. ಆಸೆಗಳು ಮತ್ತೆ ಮಮಕಾರ, ಅಹಂಕಾರ ಇವೆಲ್ಲಾನು ಸೇರ್ಕೊಳ್ಳುತ್ತೆ, ಹೇತು ಆಗತ್ತದು, ಒಂದು ಕಾರಣ ಆಗತ್ತೆ. ಹಾಗೇನೆ ಕ್ಷೇತ್ರ ಮತ್ತು ಕ್ಷೇತ್ರಜ್ಞನಲ್ಲಿ ಭಗವಂತನೇ ಇರ್ತಾನೆ. ಅಚಿತ್ ಪದಾರ್ಥದಲ್ಲೂ ಇರ್ತಾನೆ, ಚೇತನ ಪದಾರ್ಥದಲ್ಲೂ ಇರ್ತಾನೆ, ಕ್ಷೇತ್ರದಲ್ಲೂ ಇರ್ತಾನೆ, ಇದ್ರಲ್ಲೂ ಇರ್ತಾನೆ, ಕ್ಷೇತ್ರಜ್ಞನಲ್ಲೂ ಇರ್ತಾನೆ. ಅಂದ್ರೆ ಇವಾಗ ಶರೀರ ಅಚಿತ್ ಪದಾರ್ಥದಾಗಿತ್ತು, ಪಂಚಭೂತದಿಂದ ಅಂತ ಹೇಳಿದ್ವಲ್ಲ, ಆ ಪಂಚಭೂತಗಳಾಗಿರ್ಬೇಕಾದ್ರೂ ಗಾಳಿ ಬೆಳಕು ಇದ್ರಲ್ಲಿ ಅದರಲ್ಲೂ ಭಗವಂತ ಇರ್ತಾನೆ, ಅಂತರ್ಯಾಮಿಯಾಗಿ ಭಗವಂತ ಇರ್ತಾನೆ. ಅದಾದ್ಮೇಲೆ ಒಂದು ಶರೀರ ಬಂದು ಈ ಒಬ್ಬ ಮನುಷ್ಯ ಇದ್ದಾನೆ ಅಂತ ಹೇಳಿದ್ರೆ ಅವನ ಶರೀರದಲ್ಲಿ ಕೂಡ ಭಗವಂತ ಬಂದು ಜೀವಾತ್ಮನಾಗಿ ಇರ್ತಾನೆ. ಕ್ಷೇತ್ರದಲ್ಲೂ ಇರ್ತಾನೆ ಭಗವಂತ, ಕ್ಷೇತ್ರಜ್ಞನಲ್ಲೂ ಇರ್ತಾನೆ. ಇದು ತುಂಬಾ ಮುಖ್ಯ. ಇದು ಬ್ರಹ್ಮಸೂತ್ರದಲ್ಲಿ, ಶಾರೀರಿಕ ಸೂತ್ರದಲ್ಲಿ ಇದನ್ನೆಲ್ಲ ವಿವರಣೆಗೆ ಕೊಟ್ಟಿರ್ತಾನೆ ನಮ್ಗೆ. ಇವಾಗ ಈ ಭಗವದ್ಗೀತೆ ಮುಖ್ಯ ಶ್ಲೋಕಗಳನ್ನ ನೋಡೋಣ. ಒಂದು 4 ಶ್ಲೋಕ ಇದೆ, ವಿವರಿಸ್ಬಿಟ್ಟು ಕ್ಲೋಸ್ ಮಾಡ್ತಾನೆ. ಸಮಂ ಸರ್ವೇ, ಇದು ಅರ್ಥ ಹೇಳಕ್ಕೆ ಜಾಸ್ತಿ ಏನೂ ಇಲ್ಲ, ಯಾಕಂದ್ರೆ ಓದ್ತಾನೆ ಅರ್ಥ ಆಗ್ಬಿಡುತ್ತೆ, ಸುಲಭವಾದ ಶ್ಲೋಕಗಳು. ಸಮಂ ಸರ್ವೇಷು ಭೂತೇಷು ತಿಷ್ಠಂತಂ ಪರಮೇಶ್ವರಂ ವಿನಶ್ಯತ್ಸು ವಿನಶ್ಯಂತಂ ಯಃ ಪಶ್ಯತಿ ನ ಪಶ್ಯತಿ. ಯಾರು ಎಲ್ಲರನ್ನೂ ಒಂದೇ ಸಮನಾಗಿ, ಎಲ್ಲ ಭೂತಗಳಲ್ಲೂ ವ್ಯತ್ಯಾಸ ಇಲ್ಲದೆ ಒಂದೇ ಸಮನಾಗಿ ನೋಡ್ತಾರೋ, ಯಃ ಪಶ್ಯತಿ, ಯಾರು ಒಂದೇ ಸಮನಾಗಿ ನೋಡ್ತಾರೋ, ನಾನು ಅವನನ್ನ ನೋಡ್ತೀನಿ. ನಾನು ಅವನನ್ನ ಸಂಸಾರದಿಂದ ಬಿಡಿಸಿ ಅವನನ್ನ ನಾನು ನಾಶವಾಗದಂತೆ, ಆತ್ಮವಸ್ತು ಶರೀರದಲ್ಲಿ ನಾಶವಾಗದಂತೆ ಇರುವಾಗ ಯಾವಾತನು ಇದನ್ನ ತಿಳ್ಕೊಳ್ತಾನೋ, ಈ ವಿಷಯ ತಿಳ್ಕೊಳ್ತಾನೋ, ಅವನು ಭಗವಂತನನ್ನ ನೋಡುವುದು. ಯಃ ಪಶ್ಯತಿ ಸ ಪಶ್ಯತಿ, ಇದನ್ನ ನೋಡೋನು ಯಾರು ತಿಳ್ಕೊಳ್ತಾನೋ ಅವನನ್ನ ನೋಡ್ತಾನೆ. ಅಂದ್ರೆ ಅವನಿಗೆ ಭಗವಂತ ದರ್ಶನ ಕೊಡ್ತಾನೆ ಅಂತ ಅರ್ಥ. ಪ್ರಕೃತ್ಯೈವ ಚ ಕರ್ಮಾಣಿ ಕ್ರಿಯಮಾಣಾಣಿ ಸರ್ವಶಃ ಯಃ ಪಶ್ಯತ್ ತದಾತ್ಮಾನಂ ಅಕರ್ತಾರಂ ಸ ಪಶ್ಯತಿ. ಗುಣತ್ರಯಗಳಿವೆಯಲ್ಲ, ಆ ಕಾರ್ಯಗಳಿಗೆ ಕಾರಣ. ನಾವು ಏನ್ ಕೆಲಸ ಮಾಡ್ತೀವಿ ನೋಡಿ, ಅದು ಯಾತಕ್ಕೆ ಕಾರಣ ಅಂತ ಹೇಳಿ ಇವತ್ತು ನೀವೆಲ್ಲ ಭಗವದ್ಗೀತೆ ಹಿಡ್ಕೊಂಡಿದ್ದೀರ, ನೀವು ಸತ್ವಗುಣನೇ ಕಾರಣ. ರಾಜಸಿಕ ಗುಣ ಇದ್ರೆ ಎಲ್ಲೋ ಮಾಲ್ಗೋ, ಇನ್ನೊಂದು ಯಾವ್ದೋ ಸೀರೆ ಅಂಗಡಿಗೋ, ಇನ್ನೊಂದು ಯಾವ್ದೋ ಪರ್ಚೇಸ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ತಮ್ಮ ಗುಣ ಅಂದ್ರೆ ರಗ್ಗಿ ಹೇಳ್ಕೊಂಡು ಮಲ್ಕೊಳ್ತಾ ಇದ್ರೆ. ಸುಲಭವಾದ ಲೌಕಿಕ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಪ್ರಕೃತಿಯೈವ ಚ ಕರ್ಮಾಣಿ, ನಿಮ್ಮ ಪ್ರಕೃತಿಗೆ ಸಂಬಂಧಪಟ್ಟಂತೆ ಯಾವ ಗುಣ ನಿಮ್ಮಲ್ಲಿ ಲಯವಾಗಿದೆಯೋ ಆ ಗುಣದ ಪ್ರಕಾರ ನೀವು ಕೆಲಸಗಳನ್ನ ಮಾಡ್ತೀರಾ. ಯಾರು ಇದನ್ನ ತಿಳ್ಕೊಳ್ತಾರೋ ಅವರು ತತ್ವ ತಿಳ್ಕೊಂಡಂಗ ಆಯ್ತು. ತತ್ವತ್ರಯ ಅಂತ ಹೇಳಿದ್ವಲ್ಲ, ಚಿತ್ತ ಚಿತ್ ಈಶ್ವರ, ಈ ವಿಷಯವನ್ನ ತಿಳ್ಕೊಂಡಂಗ ಆಯ್ತು. ಯದಾ ಭೂತ ಪೃಥಕ್ ಭಾವಂ ಏಕಸ್ತಮನುಪಶ್ಯತಿ ತತ ಏವ ಚ ವಿಸ್ತಾರಂ ಬ್ರಹ್ಮ ಸಂಪದ್ಯತೆ ತದಾ. ನಾನಾ ವಿಕಾರವು ಆಕಾರವು ಎಲ್ಲ ಇರುತ್ತಲ್ಲ, ಆ ಪ್ರಕೃತಿಯ ಗುಣಗಳಿಂದಾಗಿ ಆಗಿತ್ತು. ಒಬ್ರು ಕುಳ್ಳಿಗಿರ್ತಾರೆ, ಒಬ್ರು ಉದ್ದಕ್ಕಿರ್ತಾರೆ, ಒಬ್ರು ಸುಂದರವಾಗಿರ್ತಾರೆ, ಒಬ್ರು ದಪ್ಪು ಮೂಗು, ಚೆನ್ನಾಗೇ ಇರಲ್ಲ ನೋಡಕ್ಕೆ. ಇದೆಲ್ಲ ಹೇಗಾಗತ್ತೆ ನೋಡಿ, ನಾವು ಏನೋ ಅನ್ಕೊಟ್ಟಿರ್ತೀವಲ್ಲ, ಇದಕ್ಕೆಲ್ಲ ಒಂದಿದೆ. ಅಲ್ಲಿ ಏನೇ ಇರ್ಲಿ, ಅವನ್ ದಪ್ಪಗೆ ಇರ್ಲಿ ಕುಳ್ಳಿಗೆ ಇರ್ಲಿ, ಎಲ್ಲದ್ರಲ್ಲೂ ಭಗವಂತ ವಾಸ ಮಾಡ್ತಾನೆ. ನೋಡಿ, ನಿಮಗೆ ಇಷ್ಟ ಆಗದೆ ಇರ್ಬೋದು, ಆದ್ರೆ ಅದರಲ್ಲಿ ಭಗವಂತ ವಾಸ ಮಾಡ್ತಾನೆ. ಯಾರನ್ನು ಅದಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ಬಾರ್ದು, ದ್ವೇಷ ಮಾಡಬಾರ್ದು ಎಂದು ಯಾರು ತಿಳಿಯುತ್ತಾರೋ ಅವರು ಮೋಕ್ಷ ಪಡ್ಕೊಳ್ತಾರೆ, ಅವರು ಮೋಕ್ಷಕ್ಕೆ ಸಿಗತ್ತೆ. ಅನಾದಿತ್ವಾತ್ ನಿರ್ಗುಣತ್ವಾತ್ ಪರಮಾತ್ಮ ಮವ್ಯಯಃ ಶರೀರಸ್ಥೋಪಿ ಕೌಂತೆಯ ನಕರೋ ಒಂದು ನಿಮಿಷ. ನಕ್ಕರೋಷ್ಯತಿ ನ ಲಿಪ್ಯತೆ. ಆತ್ಮದಲ್ಲಿ ಭಗವಂತ ಇರ್ತಾನಲ್ಲ, ಹುಟ್ಟಿಲ್ಲದೆ ಇರ್ತಾನೆ. ಅವನ್ಗೆ ಸಾವು ಅಂತ ಏನಿಲ್ಲ, ಆದ್ರೆ ಅವನಿಗೆ ತ್ರಿಗುಣ ಅಂಟ್ಕೊಂಡಿರಲ್ಲ. ಅದೇ ಶರೀರದಲ್ಲಿ ಆತ್ಮನ ಪಕ್ಕದಲ್ಲೇ ಜೀವಾತ್ಮದ ಪಕ್ಕದಲ್ಲಿ ಪರಮಾತ್ಮ ಇರ್ತಾನೆ, ಅವನಿಗೇನು ಅಂಟ್ಕೊಳ್ಳಲ್ಲ. ಅದೇ ಆತ್ಮನಿಗೆ ಇವೆಲ್ಲ ಅಂಟ್ಕೊಳ್ಳುತ್ತೆ. ಅವನು ಶಾಶ್ವತವಾಗಿ ಇರ್ತಾನೆ. ಪರಮಾತ್ಮನೂ ಅಷ್ಟೇ, ಜೀವಾತ್ಮನೂ ಅಷ್ಟೇ. ಈ ಶರೀರ ಬಿದ್ದೋದ್ರೆ ಕೂಡ ಮುಂದೆ ಕಂಟಿನ್ಯೂ ಮಾಡ್ತಾನೆ. ಇದೆಲ್ಲ ನಾವು ತಿಳ್ಕೊಳ್ಳುವಾಗ ಏನಾಗುತ್ತೆ, ನಮ್ಗೆ ಒಂದು ದೃಢತೆ ಬರುತ್ತೆ, ಮತ್ತೆ ದುಃಖ ಬರೋದಿಲ್ಲ. ಯಾರಿಗಾದ್ರೂ ಏನಾದ್ರೂ ವಿಯೋಗ ಆದಾಗ, ಅಕಾಲದಲ್ಲಿ ಮರಣವು ಏನೋ ಒಂದು ಸಮೀಪ ಇದರಲ್ಲಿ ಅವರ ಮನೆಗಳಲ್ಲಿ ಎಲ್ಲ ಆದಾಗ, ಈ ಭಗವದ್ಗೀತೆ ಎಲ್ಲ ತಿಳ್ಕೊಂಡಾಗ ಅವಾಗ ನಮ್ಗೆ ಒಂದು ಧೈರ್ಯ ಬರುತ್ತೆ. ಅವ್ರು ಏನೂ ಇಲ್ಲ, ಅವರ ಆತ್ಮ ಇದ್ದೇ ಇದೆ, ಅದು ಬೇರೆ ಎಲ್ಲೋ ಹೋಗಿರ್ತಾರೆ, ಅವ್ರು ಇನ್ನು ಸೌಖ್ಯವಾಗೇ ಇರ್ಬೋದು, ಆ ಥರ ಒಂದು ಸಮಾಧಾನ ನಮ್ಗೆ ಸಿಗತ್ತೆ.
ಕ್ಷೇತ್ರಕ್ಷೇತ್ರಜ್ಞಯೋರೇವಂ ಅಂತರಂ ಜ್ಞಾನಚಕ್ಷುತ ಭೂತ ಪ್ರಕೃತಿ ಮೋಕ್ಷಂ ಚ ಯೇ ವಿದುರ್ಯಾಂತಿ ತೇ ಪರಂ. ಪ್ರಕೃತಿ ಮತ್ತು ಪುರುಷ ಇವುಗಳ ನಡುವಿನ ವ್ಯತ್ಯಾಸ ಯಾರಿಗೆ ತಿಳಿಯುತ್ತೋ, ಯಾವ್ಯಾವ ಶರೀರವನ್ನು ಯಾಕೆ ಅವನು ತಗೊಳ್ತಾನೆ ಅನ್ನೋದು ಗೊತ್ತಾಗುತ್ತೋ, ಪ್ರಕೃತಿಯಲ್ಲಿರುವಂತ 3 ಗುಣಗಳೇ ಕಾರಣ ಅವ್ರಿಗೆ, ಅವರ ಹಿಂದಿನ ವಾಸನೆಯೇ ಕಾರಣ ಆಯಾ ಶರೀರವನ್ನು ತಗೊಳ್ಳಕ್ಕೆ ಅಂತ ಯಾರಿಗೆ ಗೊತ್ತಾಗುತ್ತೋ ಅವ್ರ ಪರಮಪದವಾದ ಮೋಕ್ಷವನ್ನ ಸುಲಭವಾಗಿ ಪಡೆಯುವುದು. ಭಗವಂತ ಅದಕ್ಕೆ ಸಹಕಾರಿಯಾಗಿರ್ತಾನೆ ಅಂತ ಹೇಳಿ ಇಲ್ಲಿಗೆ ಮುಗಿಯುತ್ತೆ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಃ. ಕೇಶವಂ ಪ್ರತಿ ಗಚ್ಚತಿ ಕೇಶವಂ ಪ್ರತಿ ಗಚ್ಚತಿ ಕೇಶವಂ ಪ್ರತಿ ಗಚ್ಚತಿ. ಓಂ ಶಾಂತಿ ಶಾಂತಿ ಶಾಂತಿ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ನಮಸ್ತೆ. 10 ನಿಮಿಷ ಕಂಪ್ಯೂಟರ್ ಇಂದ ವೇಸ್ಟ್ ಆಯ್ತು, ನೋಡ್ತೀನಿ ಆಮೇಲೆ ಏನಾಗಿದೆ ಅದು. ನಮಸ್ಕಾರ ಮೇಡಮ್. ನಮಸ್ಕಾರ. ನಮಸ್ಕಾರ ಮೇಡಮ್. ಓಕೆ, ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ಕಾರ. ನಾಳೆ ಸಿಗೋಣ. ನಮಸ್ಕಾರ ಮೇಡಮ್. ನಮಸ್ಕಾರ.